ನಮಸ್ಕಾರ. ಸಮಸ್ತ ಸುವರ್ಣ ವಾಹಿನಿ ವೀಕ್ಷಕರಿಗೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಅಡುಗೆ ಮಾಡೋದು ಒಂದ್ ಕಲೆ. ಆ ಕಲೆ ಎಲ್ರಿಗೂ ಈಸಿಯಾಗಿ ಬರೋದಿಲ್ಲ. ಆದ್ರೆ ಅಡುಗೆ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕೆ ಹೆಲ್ಪ್ ಮಾಡ್ತಿರೋದು ಯಾರು? ನಮ್ಮ ಶೆಫ್ ಪ್ರತಿಮಾ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ರತಿಮಾ, ಹಲೋ, ಹಾಯ್, ಹೇಗಿದ್ದೀರಾ? ನೀ ಹೇಗಿದ್ಯಾ? ನಾನು ಹಾಗಿದ್ದೀನಿ. ನಾನು ಬೊಂಬಾಟಾಗಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಹೌದಾ? ಹೌದು. ಓಕೆ, ಇವಾಗ ಯಾಕೆ ಸೂಪರ್ ಆಗಿ ಅಡುಗೆ ಮಾಡ್ಕೊಡ್ತಾ ಇದ್ದೀರಾ ನನಗೆ? ಇವಾಗ ಏನು ಬೇಕು ನಿಮಗೆ? ಖಾರ? ಹಾ, ನನಗೆ ಇವಾಗ ಯಾವ್ದಾದ್ರು ಫ್ರೈ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಸರಿ, ಈಗ ರಾ ಬನಾನಾ ಆ್ಯಂಡ್ ಚಿಲ್ಲಿ ಸಾಸ್ ಹೇಳ್ಕೊಡ್ತೇನೆ. ರಾ ಬನಾನಾ ಆ್ಯಂಡ್ ಚಿಲ್ಲಿ ಸಾಸ್. ಎಸ್, ಶುರು ಮಾಡೋಣ. ಶ್ಯೂರ್. ಬೇಕಾಗುವಂಥ ಸಾಮಗ್ರಿಗಳು: ಇದಕ್ಕೆ ಸೋಯಾ ಸಾಸ್, ಟೊಮೆಟೊ ಸಾಸ್, ಹಸಿಮೆಣಸಿನ್ಕಾಯಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕಾರ್ನ್ಫ್ಲೋರ್, ಸ್ಪ್ರಿಂಗ್ ಆನಿಯನ್, ಶುಂಠಿ, ರೆಡ್ ಚಿಲ್ಲಿ ಸಾಸ್, ಉಪ್ಪು, ಸೋಡಾ ಹಾಗೂ ಬಾಳೆಕಾಯಿ ಮತ್ತೆ ಕರಿಯಕ್ಕೆ ಎಣ್ಣೆ. ಸರಿ, ಶುರು ಮಾಡುವ ಹಾಗಾದ್ರೆ. ಶ್ಯೂರ್. ಮೊದಲನೇದಾಗಿ ಏನ್ ಬೇಕು? ಮಿಕ್ಸಿಂಗ್ ಬೌಲ್. ಮಿಕ್ಸಿಂಗ್ ಬೌಲ್ ಮತ್ತೆ ಪ್ಯಾನ್ ಇಟ್ಬಿಡ್ತೀಯಾ? ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಎಣ್ಣೆ ಹಾಕ್ತೀಯಾ? ಈಗ ಮೊದಲಿಗೆ ಕಾರ್ನ್ಫ್ಲೋರ್ ಹಾಕೊಂಡ್ಬಿಡೋಣ. 1 ಬಟ್ಲ ಆಗಷ್ಟು ಕಾರ್ನ್ಫ್ಲೋರ್. ಏನಂದ್ರೆ ಇದು ಗರಿ ಬರ್ಬೇಕಲ್ಲ, ಅದಕ್ಕೋಸ್ಕರ. ಓಕೆ. ಮತ್ತೆ ಸೋಡಾ, ಚಿಟಿಕೆ ಸೋಡಾ. ಇದು ಡೀಪ್ ಫ್ರೈ ಮತ್ತೆ ಒಂಥರ ಮಂಚೂರಿ ತರ ಇರುತ್ತೆ ಇದು. ನಾನು ಏನ್ ಕೇಳ್ತೀನಿ ನೋಡಿ, ನಾನು ಡ್ರೈ ಐಟಮ್ ಬೇಕು ಅಂದ್ರೆ ನೀವು ಹಂಗೆ ಮಾಡ್ಕೊಂಡು. ಶ್ಯೂರ್. ಈಗ ಹಾ, ಇದಕ್ಕೆ ನೀರು ಹಾಕು. ಸಾಕು. ಇದೇನಂದ್ರೆ ಕೋಟಿಂಗ್ ಆದ್ರೆ ಸಾಕು. ಅದ್ರಲ್ಲಿ ಅದ್ದಿ ಹಾಕುವಂಥದ್ದು ಅಷ್ಟೇನಾ? ಹೌದು. ಈಗ ಬ್ಯಾಟರ್ ನೋಡು, ಈ ಹದದಲ್ಲಿ ಇರಬೇಕು. ಓಕೆ. ಈಗೇನ್ ಮಾಡೋಣ? ಬಾಳೆಕಾಯಿ. ನಾನು ಬಾಳೆಕಾಯಿನ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಟಿದೀನಿ, ಇಲ್ಲಾಂದ್ರೆ ಕಪ್ಪಾಗತ್ತೆ ಅಂತ. ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತೆಳುವಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ದೊಡ್ಡೂರಿ ಮಾಡು. ಮತ್ತೆ ಆದಷ್ಟು ತೆಳು ಇರ್ಬೇಕು. ನೀವು ಬಜ್ಜಿಗೆ ನಾವು ಇದ್ ಮಾಡ್ಕೊಂಡಾಗ ಏನಾಗತ್ತೆ, ಸ್ವಲ್ಪ ದಪ್ಪ ಇರುತ್ತಲ್ಲ ಅದು ಹಿಟ್ಟು. ಹೌದು, ಹಿಟ್ಟು, ಕಡಲೆ ಹಿಟ್ಟು. ಇದು ಕಾರ್ನ್ಫ್ಲೋರು. ಕಾರ್ನ್ಫ್ಲೋರ್, ಸೋಡಾ, ಉಪ್ಪು. ಮತ್ತೆ ಇನ್ನೂ ಒಂದೇನಂತಂದ್ರೆ ಸ್ವಲ್ಪ ದಪ್ಪ ಹೆಚ್ಕೊಂಡ್ರೆ ನಾವು ಬಾಳೆಕಾಯಿನ ಬೇಯಿಸ್ಕೊಳ್ಳೋದ್ರ ಒಳ್ಳೇದು. ಯಾಕಂದ್ರೆ ಬೇಯಲ್ಲ, ಅದಕ್ಕೋಸ್ಕರ. ಮತ್ತೆ ಇನ್ನೊಂದೇನ್ ಗೊತ್ತಾ ವಿನುತಾ, ಈ ಸುವರ್ಣಗಡ್ಡೆ ನಾವು ಹೆಚ್ಚುತ್ತೀವಲ್ಲ, ಅದ್ ಕೆಲವೊಂದು ಸುವರ್ಣಗಡ್ಡೆ ತುಂಬಾ ತೊರಕೆ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ಗೊತ್ತಾ? ಹುಣಸೆ ಹಣ್ಣಿನ ರಸ ಕೈಗೆ ಮುಟ್ಸ್ಕೊಂಡು ಮಾಡಿದ್ರೆ ಕೈ ಮುಟ್ಸ್ಕೊಂಡ್ ಆಗಲ್ಲ. ನವೆ ಆಗೋದಿಲ್ಲ. ಓಕೆ. ಯೂಶಲಿ ಕೆಸುವಿನ ಗಡ್ಡೆ ಇಂಥದ್ದೆಲ್ಲ ಸ್ವಲ್ಪ ತೊರಕೆ ಇರುತ್ತೆ. ಅಂತ ಒಂದು ಗಡ್ಡೆಗೆ ನಾವು ಹುಣಸೆ ರಸ ಇಟ್ಕೋಬೇಕು. ಆಮೇಲೆ ಮನೆಯಲ್ಲಿ ಹಾಲು ಒಡಿತಾ ಇದ್ದೆ ಅನ್ನೋ ಟೈಮ್ಗೆ ಏನ್ ಮಾಡ್ಬೇಕು? ಹಾಲಿನೇನು ಅದು ಈ ಯೂಶಲಿ ಈ ಸೆಕೆಗಾಲದಲ್ಲಿ ಹಾಲು ಒಡೆದೋಗತ್ತೆ ಅನ್ನೋ ಟೈಮ್ಗೆ ಏನ್ ಮಾಡ್ಬೇಕು? ಚೂರ್ ಸೋಡಾ ಹಾಕ್ಬಿಟ್ಟು ಕುದಿಸಿದ್ರೆ, ಕಾಯಿಸಿದ್ರೆ ಹಾಲು ಒಡೆಯೋದಿಲ್ಲ. ಇದಾಗಿದೆ ಅಲ್ಲ? ಹಾ, ಇದಾಗಿದೆ. ಒಂದ್ ತಟ್ಟೆಗೆ ಟಿಶ್ಯೂ ಪೇಪರ್ ಹಾಕೊಡ್ತೀಯಾ? ಥ್ಯಾಂಕ್ ಯು. ಆಫ್ ಮಾಡ್ಲಾ? ತಡಿ ತೆಕ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಎಣ್ಣೆ ಹೇಳ್ಕೊಳತ್ತಲ್ಲ ಜಾಸ್ತಿ. ಹೌದು. ಮತ್ ಇನ್ನೊಂದೇನಂತಂದ್ರೆ ಇದ್ರೊಳಗೆ ಸೇವಿಂಗು. ಯಾಕಂದ್ರೆ ಈ ಗ್ಯಾಸ್ ಆನ್ ಮಾಡಿರ್ತೀವಿ, ಇದೇ ಎಣ್ಣೆನ ನಾವ್ ಇನ್ನೊಂದ್ ಚೂರ್ ಕಡಾಯಿಗೆ ಹಾಕೊಂಡ್ರೆ, ಬಾಣ್ಲಿಗೋ ಪ್ಯಾನ್ಗೋ ಹಾಕೊಂಡ್ರೆ ಟೈಮ್ ಸೇವಿಂಗ್ ಅದು. ನೋಡಿ, ಎಂತೆಂತ ಟಿಪ್ಸ್ ಇದೆ ನಿಮ್ಮ ಹತ್ರ. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡೋ ಬದಲು ಇದನ್ನೇ ತೆಗೆದು ಹಾಕೊಂಡ್ರೆ ಬೆಟರ್. ಇದು ಹೀಗೆ ತಿಂದ್ರೆ ಚೆನ್ನಾಗಿರುತ್ತಾ? ಇಲ್ಲ, ಇದಕ್ಕೇನು ಉಪ್ಪು ಖಾರ ಎಲ್ಲ ಏನಿಲ್ವಲ್ಲ. ಉಪ್ಪು ಹಾಕಿದೀವಿ ಬಟ್ ಖಾರ ಇಲ್ವಲ್ಲ. ಈಗೇನ್ ಮಾಡೋಣ? ಇನ್ನೊಂದು ಪ್ಯಾನ್ ಕೊಡು. ಈಗ ಇದು ತೆಗೆದಿಟ್ಕೊಂಡ್ಬಿಡೋಣ. ನೋಡು, ಇದೇ ಎಣ್ಣೆನ ಸ್ವಲ್ಪ ಸುಮ್ಮನೆ 25 ಪಾತ್ರಗಳು ಉಪಯೋಗಿಸೋದ್ಕಿಂತ ಹಿಂಗ್ ಮಾಡ್ಕೊಂಡ್ರೆ ಬೆಟರ್. ಯಾಕಂದ್ರೆ ಬಾಳೆಕಾಯಿ ಇದೆ ಅಲ್ವಾ ನಾವು ಮಾಡಿರೋದು. ನೋ ಪ್ರಾಬ್ಲಮ್. ಈಗ ಏನ್ ಮಾಡೋಣ?
ಈರುಳ್ಳಿ ಸೊಪ್ಪು ತಗೊಂಡಿದೀವಿ. ಓಕೆ, ಈರುಳ್ಳಿ ಸೊಪ್ಪನ್ನ ಹಾಕೊಂಡ್ಬಿಡೋಣ. ಇದು ಸ್ವಲ್ಪ ಸಾಟ್ ಮಾಡ್ಕೋಬೇಕು. ಮತ್ತೆ ತುರಿದಿರುವಂತ ಶುಂಠಿ, ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ, ಬರೀ ಶುಂಠಿ. ಬರೀ ಶುಂಠಿ. ಯೂಶಲ್ ಆಗಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀವಿ. ಇದಕ್ಕೆ ಬರೀ ಶುಂಠಿ ನಾನು ಚೂರು ಹಾಕೊಳ್ಳೋಣ, ಯಾಕಂದ್ರೆ ಬಾಳೆಕಾಯಿ ವಾಯು ಅಲ್ವಾ ವಿನುತಾ, ಅದಕ್ಕೋಸ್ಕರ ಶುಂಠಿ ಹಾಕ್ತಾ ಇದೀವಿ. ಯೂಶಲ್ ಆಗಿ ಜನರಿಗೆ ಇಷ್ಟ ಆಗದೆ ಇಂಥ ವಾಯು ಪದಾರ್ಥಗಳಲ್ಲ, ಆಲೂಗಡ್ಡೆ, ಬಾಳೆಕಾಯಿ. ಹೌದು, ನನಗೆ ಎಸ್ಪೆಷಲಿ ಇಷ್ಟ ಆಗೋದು ಇಂಥ ಪದಾರ್ಥಗಳೇ. ಅದು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರಬೇಕು, ಯಾರು ತಿನ್ಬೇಡ ಅನ್ಬೇಕು, ನೀ ತಿನ್ಲೇಬೇಕು ಅಂತ ಅದೊಂದು ಇದ್ದೇ ಇದೆ. ಅದು ಈಗ ಕರ್ದಿ ತಿಂಡಿ ಜಾಸ್ತಿ ತಿನ್ಬೇಡ ಅಂತಾರೆ, ಬಟ್ ನಮ್ಗೆ ಏನಾಗುತ್ತೆ ಗೊತ್ತಾ, ಅದೇ ಬೇಕು. ನೀನ್ ಎಷ್ಟೇ ಊಟ ಮಾಡು, ಲಾಸ್ಟ್ ಅಲ್ಲಿ ಒಂದು ಸಿಹಿ ಬೇಕು, ಒಂದು ಕುರ್ಕುಲ್ ತಿಂಡಿ ಬೇಕು ಒಂಚೂರು. ಹೌದು, ಅದ್ ನೀವು ಊಟ ಮಾಡಿ ಕೈ ತೊಳ್ಕೊಂಡ್ಬರ್ತಿಲ್ಲ, ಏನಾರು ಇದೆ ಅಂತ ಡಬ್ಬ ಹುಡ್ಕೋದು ಮನೇಲಿ ಇದ್ದೇ ಇದೆ ಅದು. ಈಗ ಇದು ಚೆನ್ನಾಗಿ ಸಾರ್ಟ್ ಮಾಡ್ಕೋಬೇಕು. ಈಗೇನ್ ಮಾಡೋಣ, ಹಸಿಮೆಣಸಿನ್ಕಾಯಿ ಪೇಸ್ಟ್. ಇದಕ್ಕೆ ನಾವು ಖಾರ ಬಳಕೆ ಮಾಡಿಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್, ಟೊಮ್ಯಾಟೊ ಸಾಸ್. ಸ್ವಲ್ಪ ಟೊಮೆಟೊ ಸಾಸ್ ಜಾಸ್ತಿ ಬೇಕಿದಕ್ಕೆ. ಮತ್ತೆ ಇದಕ್ಕೊಂಚೂರು ನೀರು ಹಾಕು, ಇನ್ನೊಂಚೂರು ಹಾಕಿ ಪರವಾಗಿಲ್ಲ, ಹಾಕು. ಈ ಟೊಮೆಟೊ ಸಾಸ್ನ ಹಾಕೊಂಡ್ಬಿಡೋಣ. ಸ್ವಲ್ಪ ನೀರು ಹಾಕಿದ್ರೆ ಕ್ಲೀನಾಗಿ ಡೈಲ್ಯೂಟ್ ಆಗಿ. ಮತ್ತೆ ಸೋಯಾ ಸಾಸ್ ಸ್ವಲ್ಪನೇ, 1 ಟೀ ಸ್ಪೂನ್ ಆಗಷ್ಟು ಸೋಯಾ ಸಾಸ್, 1 ಟೀ ಸ್ಪೂನ್ ಆಗಷ್ಟು ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್. ಹೌದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಏನಂದ್ರೆ ನಾವು ಇದಕ್ಕೂ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕೋಣ. ಸೊ ಇದಿಷ್ಟು ನಾವು ಮಿಕ್ಸ್ ಮಾಡ್ಕೊಂಡ್ವಿ. ಈಗ ಏನ್ ಮಾಡೋಣ, ಈ ಕರ್ದಿರುವಂತ ಬಾಳೆಕಾಯಿ ಇದನ್ನ ಇದಕ್ಕೆ ಹಾಕೊಳ್ಳೋಣ. ಇದಿಷ್ಟು ಹಾಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಡಿಪ್ ಆಗ್ಬೇಕು. ನೋಡ ಈ ತರ. ಓಕೆ, ಈ ಸಾಸ್ ಒಳಗೆ ಅದು ಫುಲ್ಲು ಇದಾಗಬೇಕು, ಡಿಪ್ ಆಗ್ಬೇಕು. ಇದು ಆಲ್ಮೋಸ್ಟ್ ಈಗ ಮಂಚೂರಿ ತರನೇ ಕಾಣ್ತಾ ಇದೆ ಅಲ್ಲ? ಹೌದು, ಬಾಳೆಕಾಯಿ ಮಂಚೂರಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಎಳ್ಳು, ಬಿಳಿ ಎಳ್ಳು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅದು ಬಿಳಿ ಎಳ್ಳು ಹಾಕಿದ್ಮೇಲೆ, ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಚೂರು ಎಳ್ಳು ಹಾಕೋಣ ಇದಕ್ಕೆ. ಓಕೆ, ಅದು ಕೂಡ್ಕೊಳ್ಳಿ. ನಾನೊಂದು ಬ್ರೇಕ್ ತಗೋತೀನಿ. ಓಕೆನಾ? ನನಗೋಸ್ಕರ ಒಂದು ಡ್ರೈ ಐಟಮ್ ರಾ ಬನಾನಾ ಇನ್ ಚಿಲ್ಲಿ ಸಾಸ್ ರೆಡಿ ಆಗ್ತದೆ. ಅಷ್ಟರಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ರಾ ಬನಾನಾ ಇನ್ ಚಿಲ್ಲಿ ಸಾಸ್ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡ್ಬೇಕು ಇವಾಗ. ಟೇಸ್ಟ್ ಮಾಡು. ರಾ ಬನಾನಾ ಇನ್ ಚಿಲ್ಲಿ ಸಾಸ್ ರೆಡಿ ಆಗಿದೆ. ಎಷ್ಟು ಸಿಂಪಲ್ ಸ್ಟಾರ್ಟರ್ ಅಲ್ವಾ ಇದು? ನೋಡೋಕೆ ಸಿಂಪಲ್, ತಿನ್ನೋಕೆ ಅಷ್ಟೇ ರುಚಿಯಾಗಿರುತ್ತೆ ಇದು. ಇದು ಹೇಗೆ ಮಾಡೋದು ಅಂತ ರೀಕ್ಯಾಪ್ ನೋಡಿ. ರಾ ಬನಾನಾ ಇನ್ ಚಿಲ್ಲಿ ಸಾಸ್ ಮಾಡುವ ವಿಧಾನ. ಮೊದಲು ಮಿಕ್ಸಿಂಗ್ ಬೌಲ್ಗೆ ಕಾರ್ನ್ಫ್ಲೋರ್, ಸೋಡಾ ಹಾಗೂ ನೀರು ಹಾಕಿ ಗಂಟಿಲ್ಲದಂತೆ ಕಲಸಿ. ನಂತರ ಬಾಳೆಕಾಯಿಯನ್ನ ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಅದ್ದಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಪ್ಯಾನ್ಗೆ ಎಣ್ಣೆ, ಈರುಳ್ಳಿ ಹೂ, ತುರಿದ ಶುಂಠಿ, ಚಿಲ್ಲಿ ಪೇಸ್ಟ್, ಟೊಮ್ಯಾಟೊ ಸಾಸ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಉಪ್ಪು, ಕರಿದ ಬಾಳೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಎಳ್ಳು ಹಾಗೂ ಕೊತ್ತಂಬರಿಯಿಂದ ಅಲಂಕರಿಸಿದರೆ ರಾ ಬನಾನಾ ಇನ್ ಚಿಲ್ಲಿ ಸಾಸ್ ರೆಡಿ ಟು ಸರ್ವ್. ಓಕೆ, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಸೂಪರ್ ಸ್ಟಾರ್ಟರ್ ಅಲ್ವಾ ಇದು? ಇದು ಹೇಗಿದೆ ಅಂತ ಟೇಸ್ಟ್ ಮಾಡ್ಬಿಟ್ಟು ನಾನು ಹೇಳ್ತೀನಿ. ಚೆನ್ನಾಗಿದೆಯಾ? ಆಸಮ್. ಏನೋ ಫಸ್ಟ್ ಚೂರು ತಿಂತೀನಿ ಅಂದೆ. ಸಕ್ಕತ್ತಾಗಿದೆ, ಫುಲ್ ತಿನ್ಬೇಕು ಅಂತ ಅನ್ಸ್ತಾ ಇದೆ ನಂಗೆ. ಆಯ್ತಮ್ಮ, ತಿನ್ನು. ವಾವ್, ಇದಂತೂ ಸಕ್ಕತ್ತಾಗಿದೆ. ನೆಕ್ಸ್ಟ್ ಏನ್ ಮಾಡ್ಕೊಡ್ತಾ ಇದ್ದೀರಾ? ನೆಕ್ಸ್ಟ್ ರಾಗಿ ಬಿಸ್ಕೆಟ್. ರಾಗಿ ಬಿಸ್ಕೆಟ್
ಶುರು ಮಾಡೋಣ ಹಾಗಾದ್ರೆ. ಓ ಎಸ್. ತಡ ಮಾಡೋದು ಬೇಡ, ವೆಯ್ಟ್ ಮಾಡೋಕ್ಕಾಗಲ್ಲ ನನಗೆ. ಸೊ ಹೇಳಿ, ಏನ್ ಇಂಗ್ರೀಡಿಯೆಂಟ್ಸ್ ಬೇಕಿದಕ್ಕೆ? ಇದಕ್ಕೆ ಮೈದಾ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಸೋಡಾ, ಬೆಣ್ಣೆ, ಕಸ್ಟರ್ಡ್ ಪೌಡರ್, ಬೇಕಿಂಗ್ ಪೌಡರ್, ಎಣ್ಣೆ, ಮಿಲ್ಕ್ ಪೌಡರ್ ಹಾಗೂ ಕ್ಯಾಸ್ಟರ್ ಶುಗರ್. ಓಕೆ, ಇಷ್ಟು ಸಾಕಾ? ಎಸ್. ಶುರು ಮಾಡೋಣ ಈಗ ಹಾಗಾದ್ರೆ. ಓ ಎಸ್. ಇವಾಗ ಏನ್ ಬೇಕು? ಮಿಕ್ಸಿಂಗ್ ಬೌಲ್. ಎಸ್. ಇದಕ್ಕೆ ಅಳತೆ ಇದೆ. ಏನಂದ್ರೆ 1 ಬಟ್ಲು ಮೈದಾಗೆ 1/4 ಬಟ್ಲಾಗಷ್ಟು ರಾಗಿ ಹಿಟ್ಟು, 1/4 ಬಟ್ಲಾಗಷ್ಟು ರಾಗಿ ಹಿಟ್ಟು, ನಾವಿವಾಗ ಯಾವ ಬಟ್ಲು ಅಳತೆ ತಗೊಂಡಿದ್ದೀವೋ ಆ ಬಟ್ಲಲ್ಲಿ ಅಳತೆ. ಗೋಧಿ ಹಿಟ್ಟು 1/4 ಬಟ್ಲು, ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್, ಸೋಡಾ ಅರ್ಧ ಟೀ ಸ್ಪೂನ್, ಮಿಲ್ಕ್ ಪೌಡರ್ 1 ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು, ಹಾಗೂ ಕಸ್ಟರ್ಡ್ ಪೌಡರ್ 1 ಟೇಬಲ್ ಸ್ಪೂನ್. ಮಿಲ್ಕ್ ಪೌಡರ್ 1 ಟೇಬಲ್ ಸ್ಪೂನ್, ಕಸ್ಟರ್ಡ್ ಪೌಡರು 1 ಟೇಬಲ್ ಸ್ಪೂನ್. ಕ್ಯಾಸ್ಟರ್ ಶುಗರ್ ಅಂತಂದ್ರೆ ತುಂಬಾ ರಿಫೈನ್ಡ್ ಆಗಿರುತ್ತೆ. ಯೂಶಲಿ ಬಿಸ್ಕೆಟ್ಸ್ಗೆ ಯೂಸ್ ಮಾಡ್ತೀವಿ. ಸಪೋಸಿಂಗ್ ಅದು ಸಿಕ್ಕಿಲ್ಲ ಅಂತಂದ್ರೆ ಮನೇಲಿ ರೆಗ್ಯುಲರ್ ಸಕ್ಕರೆನೆ ಪುಡಿ ಮಾಡ್ಕೋಬಹುದು. ಓಕೆ. ಸೊ ಇದಿಷ್ಟು ಮಿಕ್ಸ್ ಮಾಡಬೇಕು. ಹೌದು. ಮತ್ತೆ ಬೆಣ್ಣೆ 2 ಟೇಬಲ್ ಸ್ಪೂನ್ ಆಗಷ್ಟು ಬೇಕಾಗುತ್ತೆ. ಈಗ ನಾನು ಕ್ವಾಂಟಿಟಿ ತೋರಿಸ್ತಾ ಇರೋದು ಕಡಿಮೆ. ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇದು ಚೆನ್ನಾಗಿ ಕೂಡ್ಬೇಕಿದ್ರ ಜೊತೆಗೆ. ಆ ಬೆಣ್ಣೆ ಕರಗಬೇಕು ಅನ್ಸುತ್ತಲ್ಲ, ಒಳಗಡೆ ನೀಟಾಗಿ ಬ್ಲೆಂಡ್ ಆಗ್ಬೇಕು ಅದಕ್ಕೆ. ಹೌದು. ಮತ್ತೆ ಇದಕ್ಕೇನು ಜರಡಿ ಹಿಡ್ಕೋಬೇಕು, ಕೇಕ್ಗೆಲ್ಲ ನಾವು ಹೇಗೆ ಜರಡಿ ಹಿಡಿತೀವೋ ಆ ತರ ಅವಶ್ಯಕತೆ ಇಲ್ಲ ಇದಕ್ಕೆ. ನೋಡು, ಈ ತರ ಕ್ರಂಬಲ್ ಅಂತಾರೆ ಇದಕ್ಕೆ. ನೋಡು ಪ್ರತಿಮಾ, ಇದು ರಾಗಿ ಬಿಸ್ಕೆಟ್ಸ್ ಎಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ನೀ ತಿಂದಿಲ್ವಾ ಇದುವರೆಗೂ? ಇಲ್ಲ, ನಾನು ಯಾವತ್ತೂ ತಿಂದಿಲ್ಲ. ಇವತ್ತು ತಿಂದು ನೋಡು, ಆಮೇಲೆ ನಂಗೆ ಹೇಳು ಹೇಗಿದೆ ಟೇಸ್ಟು ಅಂತ. ನೋಡು, ಯೂಶಲ್ ಆಗಿ ನಾವು ಬೇರೆ ಬೇರೆ ತರ ಬಿಸ್ಕೆಟ್ಸ್ ತಿಂತೀವಿ, ಬಟ್ ಈ ರಾಗಿ ಬಿಸ್ಕೆಟ್ಸ್ ಎಲ್ಲ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಹೌದು. ಜೊತೆಗೆ ಆ ಟೇಸ್ಟ್ ಅಷ್ಟಿರುತ್ತಾ ಅನ್ನೋದು ಒಂದು ಡೌಟ್ ಇದೆ ನಂಗೆ. ಈಗ ತಿಂದು ನೋಡು, ಆಮೇಲೆ ಹೇಳು. ಈಗ 1 ಟೀ ಸ್ಪೂನ್ ಆಗಷ್ಟು ವೆನಿಲಾ ಎಸೆನ್ಸ್, ಮತ್ತೆ ಸ್ವಲ್ಪ ರಿಫೈನ್ಡ್ ಆಯಿಲ್, ಓಕೆ, ಇಲ್ಲ ಪಾಮ್ ಆಯಿಲ್ ಹಾಕೋಬಹುದು. ನೋಡ್ಕೊಂಡು ಹಾಕೋಬೇಕಾಗತ್ತೆ. ಫಸ್ಟ್ ಇದು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಹೌದು, ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು. ಮತ್ತು ಒಂದು ಗಮನದಲ್ಲಿಡಬೇಕು, ಬಿಸ್ಕೆಟ್ ಕೇಕ್ ಮಾಡ್ಬೇಕಾದ್ರೆ ಅಳತೆ ತುಂಬಾನೇ ಮುಖ್ಯ. ಅಳತೆ ಮೀರಿದ್ರೆ ಚೆನ್ನಾಗಿ ಬರೋದಿಲ್ಲ. ಹೌದು. ಸೊ ಯೂಶಲಿ ನಾವು ಬಿಸ್ಕೆಟ್ಸ್ಗೆ ಕ್ಯಾಸ್ಟರ್ ಶುಗರ್ ಯೂಸ್ ಮಾಡ್ತೀವಿ. ಅದೇ ನಾವು ಕೇಕ್ಸ್ಗಾದ್ರೆ ಬ್ರೌನ್ ಶುಗರ್, ಅಂದ್ರೆ ಬ್ರೌನೀಸ್ಗೆ, ಈ ಚಾಕ್ಲೇಟ್ ಬ್ರೌನೀಸ್ ಎಲ್ಲ ನೋಡಿದ್ಯಲ್ಲ, ಚಾಕ್ಲೇಟ್ ಬ್ರೌನೀಸ್ಗೆಲ್ಲ ನಾವೇನ್ ಮಾಡ್ತೀವಿ, ಬ್ರೌನ್ ಶುಗರ್ ಯೂಸ್ ಮಾಡ್ತೀವಿ. ಓಕೆ. ಸೊ ಈ ಚಪಾತಿ ಹಿಟ್ಟಿನ ಹದಕ್ಕೆ ಏನಂದ್ರೆ ಗಟ್ಟಿಗೆ ಉಂಡೆ ಮಾಡೋ ಹದಕ್ಕೆ ಬರ್ಬೇಕಿದು. ಈ ಹದಕ್ಕೆ ಬರ್ಬೇಕು ಹಿಟ್ಟು. ಓಕೆ, ಚಪಾತಿ ಹಿಟ್ಟಿನ ಹದಕ್ಕೆ ಬರ್ಬೇಕು. ಹೌದು. ನೀನ್ ಬೆಣ್ಣೆನೂ ಜಾಸ್ತಿ ಹಾಕ್ಬಿಟ್ರೆ ಏನಾಗತ್ತೆ, ನೀನು ಬಿಸ್ಕೆಟ್ ಮಾಡಿದಾಗ ಫ್ಲಾಟ್ ಆಗ್ಬಿಡತ್ತೆ. ಓಕೆ, ಆ ಫ್ಲಫಿ ಅಂತರ ಹಿಂಗೆ ಉಬ್ಬದಂಗ್ ಬರಲ್ಲ. ಉಬ್ಬತ್ತೆ, ಬಟ್ ಫ್ಲಾಟ್ ಆಗ್ಬಿಡತ್ತೆ. ಫಸ್ಟ್ ಉಬ್ಬಿಟ್ಟು ಫ್ಲಾಟ್ ಆಗತ್ತೆ. ಬೆಣ್ಣೆ ಕಡಿಮೆ ಹಾಕ್ಬಿಟ್ಟು ಎಣ್ಣೆ ಜಾಸ್ತಿ ಹಾಕಿದ್ರೆ ತೊಂದರೆ ಇಲ್ಲ. ಓಕೆ. ಈಗ ನಾನು ಉಂಡೆ ಮಾಡ್ತೀನಿ. ಉಂಡೆ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಹೇಳಿ. ಪ್ರೀ ಹೀಟ್ ಮಾಡ್ಕೊಂಡ್ ಬರ್ತೀನಿ. ಆಯ್ತಾ ಮಾಡಿದ್ದು? ಹಾ, ಈಗ ಉಂಡೆ ಮಾಡ್ಕೊಂಡ್ಬಿಡೋಣ. ಒಂದು ಪ್ಲೇಟ್ ಕೊಡ್ತೀಯಾ? ಥ್ಯಾಂಕ್ ಯು. ಈಗ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಳ್ಳೋಣ.
ಇದೇನಂದ್ರೆ ನಾವು ಮಿಲ್ಕ್ ಪೌಡರ್ ಹಾಕಿದೀವಿ, ಬೇಕಿಂಗ್ ಪೌಡರ್, ಸೋಡಾ ಇದೆಲ್ಲ ಹಾಕಿರೋದ್ರಿಂದ ಉಬ್ಬತ್ತೆ ಇದು. ನಾನು ಹಿಂಗೆ ಹೇಳ್ದಂಗೆ ಗಮನದಲ್ಲಿ ಇಡಬೇಕು, ಜಾಸ್ತಿ ಬೆಣ್ಣೆ ಹಾಕಿದ್ರೆ ಫ್ಲಾಟ್ ಆಗ್ಬಿಡುತ್ತೆ, ಉಬ್ಬತ್ತೆ ಬಟ್ ಫ್ಲಾಟ್ ಆಗ್ಬಿಡುತ್ತೆ. ನಮಗೆ ಬೇಕಾಗಿರುವಂತ ಆಕಾರದಲ್ಲಿ ಮಾಡ್ಕೋಬಹುದು. ಹೌದು. ರಾಗಿ ಬಹಳಷ್ಟು ರೆಸಿಪೀಸ್ ಮಾಡ್ತೀರಲ್ಲ ನೀವು, ಡಿಫ್ರೆಂಟ್ ಆಗಿ ಇಡ್ಲಿ ಮಾಡ್ಕೊಟ್ರಿ, ಇದು ಹೌದು ಸುಮಾರು ರೆಸಿಪೀಸ್ ಮಾಡ್ಬೋದು. ಆರೋಗ್ಯ ದೃಷ್ಟಿಯಲ್ಲೂ ಬಹಳ ಒಳ್ಳೇದು. ಮತ್ ಯೂಶಲಿ ಈ ಸೆಕೆಗಾಲದಲ್ಲಿ ಏನಾಗುತ್ತೆ, ತಂಪು ಬೇಕು ನಮ್ಗೆ. ಅವಾಗ ಏನ್ ಮಾಡ್ಬೋದು, ಈ ರಾಗಿನ ತೊಳೆದ್ಬಿಟ್ಟು ಮೊಳಕೆ ಬರ್ಸ್ಬೇಕು. ಬಾಡ ಹಾಕ್ಬಿಟ್ಟು ಮೊಳಕೆ ಅಂದ್ರೆ ಅದ್ರೊಳಗೆ ಗಲೀಜ್ ಇರುತ್ತಲ್ಲ, ಕಸ ಇರುತ್ತಲ್ಲ, ಅದನ್ನ ತೊಳೆದ್ಬಿಟ್ಟು ಮೊಳಕೆ ಬರ್ಸ್ಬಿಟ್ಟು ಅದ್ರ ಜೊತೆಗೆ ಏನ್ ಮಾಡ್ಬೋದು, ಹೆಸರು ಕಾಳು, ರಾಗಿ, ಹೆಸರು ಕಾಳು, ಸೋಯಾ ಕಾಳು ಇದನ್ನೆಲ್ಲ ಹಾಕ್ಬಿಟ್ಟು ನೀನ್ ಮೊಳಕೆ ಬರ್ಸ್ಬಿಟ್ಟು ಅದನ್ನ ಆರಾಕ್ಬಿಡ್ಬೇಕು. ಓಕೆ, ಎಲ್ಲಾ ಕಾಳುಗಳು ಹಾಕ್ಬೋದು, ಕಡಲೆ ಕಾಳು ಹಾಕ್ಬೋದು. ನೀನು ಎಲ್ಲಾ ಮೊಳಕೆ ಬರ್ಸಿ ಆರಿಸ್ಬಿಟ್ಟು, ಅದು ನೀನ್ ಬಿಸಿಲಲ್ಲಿ ಆರ್ಸೋದ್ಕಿಂತ ಫಸ್ಟ್ ಮನೆ ಒಳಗೆ ಆರಿಸ್ಬಿಟ್ಟು ಆಮೇಲೆ ಬಿಸಿಲಿಗೆ ಹಾಕಿ ಮಿಲ್ಲಿಗೆ ಕೊಟ್ಟು, ನೀನು ಇದು ಏನು ಸೆರೆ ಅಂತಾರೆ, ಮಾಡ್ತಾರಲ್ಲ ಮಕ್ಕಳಿಗೆ ಮಾಡ್ತಾರಲ್ಲ, ಅದೇ ತರ ರಾಗಿ ಅಂಬ್ಲಿ ಅಂತಾರಲ್ಲ, ಅದು ಮಾಡ್ಕೊಂಡು ಕುಡಿದ್ರೆ ಬಹಳ ಒಳ್ಳೇದು. ಪೌಷ್ಟಿಕಾಂಶ ತುಂಬಾ ಇರುತ್ತೆ, ಕ್ಯಾಲ್ಸಿಯಂ, ವಿಟಮಿನ್ ಎಲ್ಲಾನು ನಿಮ್ಗೆ ಸಿಗತ್ತೆ ಅದ್ರೊಳಗೆ. 1 ಲೋಟ ದಿವಸ ಬೆಳಿಗ್ಗೆ 1 ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ನೀರೊಳಗೆ ಹಾಕಿ ಅದನ್ನ ಕರಡ್ಬಿಟ್ಟು ಕುದಿಸಿ ಆಮೇಲೆ ತಣದ ಮೇಲೆ ಮಜ್ಜಿಗೆ ಮತ್ತೆ ಉಪ್ಪು ಹಾಕೊಂಡು ಕುಡಿದ್ರೆ ಇಟ್ ಈಸ್ ಫಿಲ್ಲಿಂಗ್. ಡಯಟ್ ಮಾಡೋರ್ಗೂ ಅದು ತುಂಬಾನೇ ಒಳ್ಳೇದು. ಹೊಟ್ಟೆ ತುಂಬತ್ತೆ, ವೆಯ್ಟ್ ರಿಡ್ಯೂಸ್ ಆಗುತ್ತೆ, ಆಮೇಲೆ ಇನ್ನೊಂದೇನಂತಂದ್ರೆ ತಂಪು ಆಗತ್ತೆ. ಕರೆಕ್ಟ್. ರಾಗಿ ಬಹಳ ಒಳ್ಳೇದು ಅನ್ಸುತ್ತಲ್ಲ ಹಂಗಂದ್ರೆ? ಹೌದು. ನಾವು ಬರೀ ಮುದ್ದೆ 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 ಅಂತೀವಿ, ಬಟ್ ಮುದ್ದೆ ಯಾರ್ಯಾರಿಗೆ ಇಷ್ಟ ಆಗಲ್ವೋ ಅವ್ರು ಈ ತರ ಎಲ್ಲ ಇದನ್ನ ಸೇವಿಸಬಹುದು. ಮತ್ತೆ ಇನ್ನೊಂದು ಹೇಳ್ತಾರಪ್ಪ, ಬರೀ ಮುದ್ದೆ ತಿನ್ಬಾರ್ದು, ಮುದ್ದೆ ಜೊತೆ ಒಂಚೂರು ಅನ್ನ ಊಟ ಮಾಡ್ಲೇಬೇಕು ಅಂತೆ. ಹೌದು, ಅದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಹೌದು ಹೌದು. ಓಕೆ, ಈಗ ನಾವು ಪ್ರೀ ಹೀಟ್ ಆಗಿದೆಯಲ್ಲ, ಇದನ್ನ ಇಟ್ಬಿಡೋಣ ಓವನ್ ಅಲ್ಲಿ. ಈಗ 1 ಟ್ರೇ ಇಟ್ಟಿದ್ದೀನಿ, ಇನ್ ಮಿಕ್ಕಿದ್ದು ಉಂಡೆ ಮಾಡ್ಬಿಟ್ಟು, ನಿಂಗೆ ಅದು ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಇದನ್ನ ಉಂಡೆ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇದು ಬೇಯ್ಬೇಕಲ್ವಾ, ಅಷ್ಟೆಲ್ಲ ನಾನು ಬ್ರೇಕ್ ತಗೊಳ್ಲಾ? ಶೋರ್. ವೀಕ್ಷಕರ, ಇವಾಗ ಒಂದು ಬ್ರೇಕ್ ತಗೋಬೇಕು. ಅದಕ್ಕೂ ಮುಂಚೆ ಅವಾಗಲೇ ಪ್ರತಿಮಾ ಅವ್ರು ಹೇಳಿದಂತ ಟಿಪ್ನ ನಾನು ರಿಪೀಟ್ ಮಾಡ್ತೀನಿ. ಯಾರ್ಯಾರು ಮಿಸ್ ಮಾಡ್ಕೊಂಡ್ರೆ ಇವಾಗಲೇ ನೋಟ್ ಮಾಡ್ಕೊಳ್ಳಿ. ಹಾಲು ಕಾಯಿಸೋವಾಗ ಅಪ್ಪಿ ತಪ್ಪಿ ನಮ್ಗೆ ಏನಾದ್ರೂ ಇದು ಇವಾಗ ಹೊಡೆದೋಗುತ್ತೆ ಅಂತ ಅನ್ಸಿದ್ರೆ 1 ಚಿಟಿಕೆ ಸೋಡಾ ಹಾಕಿದ್ರೆ ಹಾಲು ಒಡೆಯೋದಿಲ್ಲ. ಎಷ್ಟು ಸಿಂಪಲ್ ಅಲ್ವಾ? ಇದು ಎಷ್ಟು ಜನಕ್ಕೆ ಗೊತ್ತಿತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ, ನಂಗಂತೂ ಗೊತ್ತಿರ್ಲಿಲ್ಲ ಇದು. ಸೊ ನೋಟ್ ಮಾಡ್ಕೊಂಡ್ರಲ್ವಾ, ನೆಕ್ಸ್ಟ್ ಟೈಮ್ ನಿಮ್ಗೆ ಇದು ಉಪಯೋಗ ಆಗುತ್ತೆ. ಇವಾಗ ಏನ್ ಮಾಡ್ಬೇಕು, ಸಣ್ಣ ಬ್ರೇಕ್ ತಗೋಬೇಕು. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಓಕೆ, ಬಿಸ್ಕೆಟ್ಸ್ ರೆಡಿ ಆಗಿದೆ. ರೆಡಿ ಆಯ್ತಾ ಅಂತ ಪ್ರತಿಮಾನ್ ಕೇಳೋಣ. ಪ್ರತಿಮಾ, ಆಯ್ತಾ ಬಿಸ್ಕೆಟ್ಸ್? ಓ ಎಸ್, ನಿಂಗೋಸ್ಕರ. ಬೇಗ ಬನ್ನಿ. ಅಂದ್ರೂ 20 ಮಿನಿಟ್ಸ್, ಇಟ್ಸ್ ಹಾರ್ಡ್ ಟು ವೇಟ್. ಅಷ್ಟು ಡಿಲಿಷಿಯಸ್ ಆಗಿರೋ ಬಿಸ್ಕೆಟ್ಸ್ ತಿನ್ನೋದಕ್ಕೆ ಕಾಯ್ಬೇಕಲ್ಲ. ಏನ್ ಗೊತ್ತಾ, ನೀ ತಿಂದಿಲ್ಲ ಅಂತ ಹೇಳ್ದಲ್ಲ, ಅದಕ್ಕೋಸ್ಕರ ಮಾಡ್ಕೊಟ್ಟೆ. ತಗೋಯ್ತು ಆ ಕಡೆ ಇಡು. ಏನ್ ಬೇಕೋ ಅದೆಲ್ಲ ಮಾಡ್ಕೊಡ್ತೀರಾ ನೋಡಿ, ಎಷ್ಟು ರುಚಿ ರುಚಿಯಾಗಿ ನೀವು. ಮತ್ ನಾ ಹೇಳಿದ ಕೆಲ್ಸನೂ ಮಾಡ್ಬೇಕು, ಆಯ್ತಾ? ಏನ್ ತಿನ್ಬೇಕು, ತಿಂತೀನಿ ಬಿಡಿ, ತಲೆ ಹಾಕಿಸ್ಕೋತೀರಾ? ತಿನ್ಬಿಟ್ಟು ಟೇಸ್ಟ್ ಹೇಳಲ್ವಾ ನಾನು? ಜನಕ್ಕೆ ಗೊತ್ತಾಗದ್ ನನ್ನಿಂದ ತಾನೆ ನೀವು ಮಾಡಿರೋ ಅಡ್ಗೆ ಹೇಗಿದೆ ಅಂತ. ಆಯ್ತಮ್ಮ ಸಾಕು. ನಾನ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಅವ್ರಿಗೆ ಗೊತ್ತು ನಾನ್ ಚೆನ್ನಾಗ್ ಮಾಡ್ತೀನಿ ಅಂತ. ಓ, ನಿಂಗೋಸ್ಕರ ಜಾಸ್ತಿನೇ ಕೊಡೋಣ. ತಗೋಮ್ಮ, ಬಿಸಿ ಬಿಸಿ ರಾಗಿ ಬಿಸ್ಕೆಟ್ ರೆಡಿ ಆಗಿದೆ. ಎಸ್, ಬಿಸಿ ಬಿಸಿ ರಾಗಿ ಬಿಸ್ಕೆಟ್ಸ್ ರೆಡಿ ಆಗಿದೆ. ನಾನು ಯಾವತ್ತೂ ರಾಗಿ ಬಿಸ್ಕೆಟ್ಸ್ ತಿಂದಿಲ್ಲ, ಫಾರ್ ದಿ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಸೊ ಒಂದು ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೋದು. ಇದು ಹೇಗ್ ಮಾಡೋದು ಅಂತ ನೀವು ರೀಕ್ಯಾಪ್ ನೋಡಿ. ರೀಕ್ಯಾಪ್ ನೋಡಿದ್ಮೇಲೆ ನಾನು ತಿಂತೀನಿ. ರಾಗಿ ಬಿಸ್ಕೆಟ್ಸ್ ಮಾಡುವ ವಿಧಾನ. ಮೊದಲು ಬೌಲ್ಗೆ ಮೈದಾ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಬೇಕಿಂಗ್ ಪೌಡರ್, ಸೋಡಾ, ಮಿಲ್ಕ್ ಪೌಡರ್, ಕಸ್ಟರ್ಡ್ ಪೌಡರ್, ಸಕ್ಕರೆ, ಬೆಣ್ಣೆ ಹಾಕಿ ಗಂಟಿಲ್ಲದಂತೆ ಕಲಸಿ. ನಂತರ ವೆನಿಲಾ ಎಸೆನ್ಸ್ ಹಾಗೂ ಎಣ್ಣೆ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ಈಗ ಬಿಸ್ಕೆಟ್ಸ್ ಮಿಶ್ರಣವನ್ನ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪ್ರೀ ಹೀಟ್ ಮಾಡಿದ ಓವನ್ ನಲ್ಲಿ 180 ಸೆಂಟಿಡಿಗ್ರಿಯಲ್ಲಿ 20 ನಿಮಿಷ ಬೇಕ್ ಮಾಡಿದರೆ ರಾಗಿ ಬಿಸ್ಕೆಟ್ಸ್ ರೆಡಿ ಟು ಸರ್ವ್. ನೋಡಿದ್ರಲ್ಲ ರಾಗಿ ಬಿಸ್ಕೆಟ್ಸ್ ಮಾಡೋದು ಎಷ್ಟು ಈಸಿ ಅಂತ. ಈಗ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡ್ತೀನಿ ನಾನು. ಮಾಡ್ಲಾ? ನೋಡಿ, ಎಕ್ಸ್ಪೆರಿಮೆಂಟ್ ಅಂತ ಇದೀನಿ ಅಡ್ಗೆಗೆ. ಎಂತ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇಂದ ಬಂದಿರೋ ಅಡ್ಗೆನ ನಾನು ಎಕ್ಸ್ಪೆರಿಮೆಂಟ್ ಅಂತ ಇದೀನಿ. ಕೊಬ್ಬಲ್ವಾ ನನಗೆ?
ಅದೇನೋ ಹೌದು, ನೀನೇ ಹೇಳ್ಕೊಂಡೆ ತಾನೆ, ನಾನೇನ್ ಹೇಳ್ಬೇಕಾದ. ಓಕೆ, ಟೇಸ್ಟ್ ಮಾಡ್ತೀನಿ ಈಗ. ನೈಸ್ ಯಾ. ಮತ್ತೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ರಿಂದ ಬರ್ಬೇಕು ಅಂತಂದ್ರೆ ತಾವು ಪುಣ್ಯ ಮಾಡಿರ್ಬೇಕು. ಇವಾಗ ಏನಂದ್ರೆ ತಾವ್ ಹೊರಡೋಂತ ಸಮಯ ಆಯ್ತಲ್ಲ, ಅಪ್ಪ ಬೇಜಾರ್ ಮಾಡ್ಬಿಟ್ಟು ಕಳ್ಸದ್ ಬೇಡ ಅನ್ಬಿಟ್ಟು ಸುಮ್ನೆ ಅಂದ್ರೆ ಚೆನ್ನಾಗಿದೆ ಅಂತ. ಓಕೆ, ಉಗ್ರ ಅಂತಾರ ಕೊಡಲು ಚೆನ್ನಾಗಿದೆ. ನಿಜ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದೀರಾ. ತಾವೀಗ ಹೋಗಿ. ಆಯ್ತು, ಬಾಯ್. ನೀನು ಹೋಗು ಅಂದೆ, ನಾನು ಹೋಗ್ತೀನಿ. ಹೌದಾ, ಸರಿ, ಬಾಯ್, ಟೇಕ್ ಕೇರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಮಾ ಅವರು ರಾ ಬನಾನಾ ಇನ್ ಚಿಲ್ಲಿ ಸಾಸ್ ಹಾಗೆ ರಾಗಿ ಬಿಸ್ಕೆಟ್ಸ್ ಹೇಳ್ಕೊಟ್ರು. ರಾಗಿ ಬಿಸ್ಕೆಟ್ ನಾನು ಯಾವತ್ತೂ ತಿಂದಿರಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಸೂಪರ್ ಆಗಿತ್ತು ರಾಗಿ ಬಿಸ್ಕೆಟ್ಸ್. ಇವಾಗ ನೀವೇನ್ ಮಾಡ್ಬೇಕು, ಬ್ರೇಕ್ ತಗೋಬೇಕು. ಆಮೇಲೆ ಮತ್ತೊಬ್ರು ಗೆಸ್ಟ್ ನಮ್ಮೊಟ್ಟಿಗಿರ್ತಾರೆ, ಇನ್ನ 2 ಡಿಫ್ರೆಂಟ್ ರೆಸಿಪೀಸ್ ಅನ್ನ ಹೇಳ್ಕೊಡ್ತಾರೆ. ಸೊ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಇವಾಗ ತಾನೇ ಪ್ರತಿಮಾ ಅವರು 2 ರೆಸಿಪಿನ ಹೇಳ್ಕೊಟ್ರು. ಈಗ ನೆಕ್ಸ್ಟ್ ಯಾರು ಹೇಳ್ಕೊಡ್ಬೋದು? ಪ್ರತಿಮಾ ಜಾಗದಲ್ಲಿ ಪ್ರತಿಭಾ ಬಂದ್ರೆ ಚೆನ್ನಾಗಿರುತ್ತಲ್ವಾ? ಸೊ ಪ್ರತಿಭಾ ಅವ್ರನ್ನ ಒಟ್ಟಿಗಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ ಪ್ರತಿಭಾ. ಹಾಯ್ ವಿನುತಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಓಕೆ, ಮತ್ತೆ ಏನ್ ಸಮಾಚಾರ? ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ನಾನು ಈಸಿಯಾಗಿ ಒಂದು ರಸ್ಕ್ ಡಿಲೈಟ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ರಸ್ಕ್ ಡಿಲೈಟ್. ಯೂಶಲ್ ಆಗಿ ನಾವು ಪೇಷಂಟ್ಗಳಾದಾಗ ರಸ್ಕ್ನ ತಿಂತೀವಿ. ಸೊ ಹಂಗ್ ಬೇಡ ಅಂದ್ಬಿಟ್ಟು ಇವಾಗ ಏನೋ ಒಂದು ಡಿಲೈಟ್ಫುಲ್. ಇದು ಏನು ಅಂತಂದ್ರೆ, ಇವಾಗ ಸಡನ್ ಆಗಿ ಯಾರು ನಮ್ಮ ಮನೆಗೆ ಬಂದ್ರು ಅಥವಾ ಮನೆಗೆ ಬರ್ತೀನಿ, ಇನ್ನೊಂದು ಅರ್ಧ ಗಂಟೆ ಬರ್ತೀನಿ ಅಂತ ಆತರ ಹೇಳಿದ್ರು, ಏನ್ ಮಾಡ್ಬೇಕು, ಸ್ವೀಟ್ ಮಾಡ್ಬೇಕು ಅಂತ ತೋರಿಸ್ತಿದ್ರೆ ಇದೊಂದು ತುಂಬಾನೇ ಒಳ್ಳೆ ರೆಸಿಪಿ. ಈಸಿ. ರಸ್ಕ್ ಮನೇಲಿದ್ರೆ ಸಾಕು. ರಸ್ಕ್ ಮನೇಲಿದ್ರೆ ಸಾಕು, ಈ ರೆಸಿಪಿಯನ್ನ ಮಾಡ್ಬೋದು. ಓಕೆ, ಡನ್. ಶುರು ಮಾಡುವ ಹಾಗಾದ್ರೆ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳಿ. ರಸ್ಕ್, ತುಪ್ಪ, ಹಾಲು, ಬಾದಾಮಿ, ಏಲಕ್ಕಿ, ಸಕ್ಕರೆ, ಮಿಲ್ಕ್ ಮೇಡ್. ಓಕೆ, ಸಾಕಾ ಇಷ್ಟೇ? ಯೂಶಲ್ ಆಗಿ ಈ ಇಂಗ್ರೀಡಿಯೆಂಟ್ಸ್ ನೋಡ್ತಿದ್ರೇನೆ ಸಕ್ಕತ್ತಾಗಿರುತ್ತೆ ಅಂತ ಅನ್ಸುತ್ತಲ್ವಾ? ಒಂಥರ ಸ್ವೀಟ್ ಮಲೈ ತಿಂದಂಗೆ ಆತರ ಅಲ್ವಾ? ರಸ್ಮಲೈ ಸೂಪರ್ ಆಗಿರುತ್ತೆ. ಓಕೆ, ಹೇಳಿ, ಮೊದಲನೇದಾಗಿ ಏನ್ ಬೇಕೀಗ? ಮೊದಲಿಗೆ ನಂಗೆ ಫಸ್ಟ್ ಮಿಕ್ಸರ್ ಬೇಕು. ಓಕೆ, ಈ ಮಿಕ್ಸರಲ್ಲಿ ಈ ರಸ್ಕ್ನ ಒಂದೊಂದು ಅರ್ಧ ಹೀಗೆ ಮಾಡಿ ಪುಡಿ ಮಾಡ್ಕೊಂಡ್ಬಿಡೋಣ. ರಸ್ಕಲೆಲ್ಲ ಯೂಶಲ್ ಆಗಿ ಯಾವ್ದು ಜಾಸ್ತಿ ರೆಸಿಪೀಸ್ ಮಾಡಲ್ಲ ಅಲ್ಲ ಯಾರು? ನಾನು ಕೇಳಿಲ್ಲ ಜಾಸ್ತಿ. ನಾನು ಆಕ್ಚುಲಿ ನಂಗೂ ಗೊತ್ತಿರಲಿಲ್ಲ. ಇದು ನಾನು ಸ್ವಲ್ಪ ನಮ್ಮಲ್ಲಿ ಯಾರು ಬರ್ತಾರೆ ಅಂತ ಅಂದಾಗ ಇದನ್ನ ಪೌಡರ್ ಮಾಡಿ ನೋಡೋಣ, ಏನು ಅವತ್ತು ಫ್ಲಾಶ್ ಆಗ್ಲಿಲ್ಲ, ಇದನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂತು. ಓಕೆ, ಗೆಸ್ಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ, ಅವ್ರು ತಾನೇ ತಿನ್ನೋದು ಅಂತನಾ? ಇಲ್ಲ, ಹಾಗಿಲ್ಲ. ನಾನು ಫಸ್ಟ್ ನೋಡ್ಕೊಂಡೇ ಕೊಡೋದು ಯಾರಿಗೆ ಆಗ್ಲಿ. ಇಲ್ಲ, ಸುಮ್ಮನೆ ತಮಾಷೆ ಮಾಡಿದೆ. ಚೆನ್ನಾಗಿ ಅಡ್ಗೆ ಮಾಡ್ತೀರಾ ನೀವು. ಬುಕ್ ಬರ್ದಿದ್ದೀರಾ ಅಂತ ಅಂದ್ಮೇಲೆ ಅದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ನಾವು. ಅದು ಪೂರ್ತಿ ಪುಡಿ ಮಾಡ್ಬೇಕಾ? ಪೌಡರ್ ಆಗಿ, ಫುಲ್ ಪೌಡರ್. ಹೌದು. ಇವಾಗ ಇದನ್ನ ತುಪ್ಪದಲ್ಲಿ ಹುರ್ಕೊಳ್ಳೋಣ. ವಿನುತಾ, ನಂಗೊಂದು ಬಾಣ್ಲಿ ಬೇಕು. ತುಪ್ಪದಲ್ಲಿ ಹುರ್ಕೋಬೇಕಲ್ಲ ಇದನ್ನ? ಈ ತರ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ಮಾಡ್ತೀರಾ ಮನೇಲಿ? ಹಾ, ತುಂಬಾನೇ ಮಾಡ್ತಾ ಇರ್ತೀನಿ. ಇದರಲ್ಲಿ ಕೇಕ್ ಸಹಿತ ನಾವು ಮಾಡ್ಬೋದು. ಇದರಲ್ಲಿ ಚೆನ್ನಾಗಿರುತ್ತೆ. ಬೇಸ್ ಮಾಡ್ಬಿಟ್ಟು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರಿ ಅಲ್ಲ ನೀವು, ಗೋವಾಲೆಲ್ಲ ಕೇಕ್ ಜಾಸ್ತಿ ಅಂತ. ಅದೇ ಏನ್ ಗೊತ್ತಾ, ಇದೆಲ್ಲ ಅಲ್ಲಿ ಟೀ ಟೈಮ್ ಅಲ್ಲಿ ಇದನ್ನೇ ಜಾಸ್ತಿ. ಇವಾಗ ನಾವು ಉಪ್ಪಿಟ್ಟು, ಅವಲಕ್ಕಿ ಎಲ್ಲ ತರ ತಿಂತೀವಿ ಸಾಯಂಕಾಲದ ವೇಳೆ. ಅವರೆಲ್ಲ ಇದನ್ನೇ ತಿನ್ನೋದು. ಇದನ್ನೇ ನಾವು ಎಕ್ಸ್ಪೆರಿಮೆಂಟ್ ಮಾಡಲೇಬೇಕಾಗತ್ತೆ, ಯಾಕಂದ್ರೆ ಅದೇ ತಿಂದು ಬೇಜಾರಾಗತ್ತಲ್ವಾ. ಅದರಿಂದ ನಾನು ಕೇಕ್ಗೆ ಬೇಸ್ನ ಇದನ್ನು ಹಾಕ್ಬಿಟ್ಟು ನಂತರ ಮೇಲೆ ಕೇಕ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಕೇಕ್ ಮಾಡ್ಕೊಡಿ. ಸರಿ, ಓಕೆನಾ? ಇವಾಗ ತುಪ್ಪ ಬಿಸಿಯಾಗಿದೆ. ಇದು ರಸ್ಕ್ ಆಕ್ಚುಲಿ ಅದು ರೋಸ್ಟ್ ಆಗಿರುತ್ತೆ. ಹೌದು. ಇನ್ನು ನಾನು ಸ್ವಲ್ಪ ತುಪ್ಪದ ಸ್ಮೆಲ್ ಬರ್ಲಿ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ನಾನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ ಹೆಂಗಿರುತ್ತೆ ಇದ್ರ ಕಾಂಬಿನೇಷನ್ ಎಲ್ಲ ಅಂತ, ನೋಡೋಣ ಅದೇ ತರ ಟೇಸ್ಟ್ ಬರುತ್ತಾ ಅಂತ. ಇವಾಗ ನಾನು ಮಿಲ್ಕ್ ಮೇಡ್ ಅದೆಲ್ಲ ಹಾಕಿದ್ಮೇಲೆ ಇದು ರಸ್ಕ್ ಅಂತಾನೆ ಗೊತ್ತಾಗಲ್ಲ, ಏನಂತ ಗೊತ್ತಾಗಲ್ಲ. ಆಮೇಲೆ ನಾನು ಹೇಳ್ಬೇಕಾಗತ್ತೆ. ನಾನು ಹೇಳ್ತೀನಿ ಏನದು ಅಂತ, ಆಯ್ತಾ? ಹೆಂಗೆ ಅನ್ನಿಸ್ತೇವೆ ಅಂತ ನಾನು ಹೇಳ್ತೀನಿ. ಒಬ್ಬೊಬ್ಬರಿಗೆ ಒಂದೊಂಥರ ಐಡಿಯಾ ಬರುತ್ತಲ್ಲ, ಏನಿರ್ಬೋದು. ನನ್ಗೆ ಯಾವ ಐಡಿಯಾ ಬರುತ್ತೆ ಅಂತ ಹೇಳಿ. ಆಕ್ಚುಲಿ ಇವಾಗ ನಾವು ಬಸ್ರಿ ಇದ್ದಾಗ ತಂಪಿನ ಆಹಾರ ತಗೊಳ್ಬೇಕು. ಅದೇ ಬಾಣಂತಿ ಮಗು ಹುಟ್ಟಿದ ತಕ್ಷಣ ನಾವು ಉಷ್ಣ ಇರೋದು, ಅಂದ್ರೆ ಹೀಟ್ ಆಗೋದು. ಅಂದ್ರೆ ಆಕ್ಚುಲಿ ನಾವು ಹೀಟ್ ಆಗಿರೋದನ್ನ ಯಾವತ್ತೂ ನಾವು ಬಸ್ರಿ ಕೊಡಲ್ಲ. ತಂಪನ್ನ
ಬಾಣಂತಿಯರು ಕೊಡಲ್ಲ. ಅದು ಉಲ್ಟಾ ಮಾಡ್ಬೇಕು. ಉಲ್ಟಾ ಮಾಡಬಾರ್ದು ಯಾವತ್ತೂ. ತಂಪಿರೋದನ್ನ ಬಸ್ರಿಯರಿಗೆ, ಹೀಟ್ ಇರೋದನ್ನ ಬಾಣಂತಿಯರಿಗೆ ಕೊಟ್ಟು ನಂತರ ನಾವು ಆದಷ್ಟು ಬಾಣಂತಿಯರಿಗೆ ಲಿಕ್ವಿಡ್ ಫುಡ್ ಕೊಡಬೇಕು. ಲಿಕ್ವಿಡ್ ಫುಡ್ ಪಾಯಸಗಳು, ನಂತರ ಕಾಫಿ, ಕಷಾಯಗಳು, ಕಷಾಯ ಆ ಥರದ ಲಿಕ್ವಿಡ್ ಫುಡ್ ಕೊಟ್ಟರೆ ಅದು ನಮ್ಮದು ಹಾಲಾಗಿ ಪರಿವರ್ತನೆ ಆಗೋಕ್ಕೆ ಈಸಿ ಆಗುತ್ತೆ. ಹಾಲು ಚೆನ್ನಾಗಿ ಬರುತ್ತೆ ತಾಯಂದ್ರಿಗೆ. ಆಕ್ಚುಲಿ ಏನ್ ಗೊತ್ತಾ, ನೀರೇ ಕೊಡಲ್ಲ ಅಲ್ಲ ಯೂಶಲ್ ಆಗಿ ಬಾಣಂತಿರಿಗೆ, ನಮ್ಮ ಕಡೆ ಎಲ್ಲ ನೀರು ಕೊಡಲ್ಲ. ಅದನ್ನ ತುಂಬಾ ತಪ್ಪು ಮಾಡ್ಬಿಡ್ತಾರೆ. ಇವು ಬಾಣಂತಿಗೆ ನೀರು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ತುಂಬಾನೇ ಕಷ್ಟ ಆಗುತ್ತೆ. ಆಕ್ಚುಲಿ ಬಾಣಂತಿಯರು ಬಿಸಿ ಬಿಸಿ ನೀರನ್ನ ಆದಷ್ಟು ಚೆನ್ನಾಗಿ ಕುಡಿಬೇಕು. ಹಾಲನ್ನ ಸ್ವಲ್ಪ 10 ದಿವಸ ಅವಾಯ್ಡ್ ಮಾಡಬೇಕು. ಹಾಲು ಕೊಡಲ್ಲ ನಾವು. ಅದ ನಂತರ ಹಾಲು, ತುಪ್ಪ, ಖೀರು, ನಂತರ ಕಷಾಯಗಳು ಆ ಥರದ ಲಿಕ್ವಿಡ್ ಫುಡ್ ಜಾಸ್ತಿ ತಗೊಂಡು ಅನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಅನ್ನ ಇಂಟೇಕ್ ಸ್ವಲ್ಪ ಕಡಿಮೆ ಮಾಡಬೇಕು. ಈ ಪಲ್ಯಗಳು ಮತ್ತೆ ಈ ಸೊಪ್ಪಿನ ಪಲ್ಯ, ತರಕಾರಿಗಳು. ಹೌದು, ತರಕಾರಿ. ಖಾರ ಎಲ್ಲ ಹಾಗೆ ತಗೋಬಹುದು. ಯೂಶಲ್ ಖಾರ ಆಕ್ಚುಲಿ ಹಸಿಮೆಣಸಿನಕಾಯಿ ಯೂಸೇ ಮಾಡಬಾರ್ದು. ಕರಿಮೆಣಸು ಅದ್ರ ಬದಲು ಕರಿಮೆಣಸು ತುಂಬಾ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ. ಆಕ್ಚುಲಿ ಕರಿಮೆಣಸು ಮತ್ತೆ ತುಪ್ಪ ಈಕ್ವಲ್ ಆಗಿ ತಗೊಳ್ಬೇಕು. ನಾವು ಒಂದು ಸ್ಪೂನ್ ಕರಿಮೆಣಸು ತಿಂದ್ರು ಅಂತಂದ್ರೆ 2 ಸ್ಪೂನ್ ತುಪ್ಪ ತಗೊಳ್ಬೇಕು. ಅಂದ್ರೆ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ತುಂಬಾನೇ ಕರಿಮೆಣಸು ತಗೊಂಡು ಅದು ಒನ್ಸ್ ಅಗೇನ್ ಹೀಟ್ ತುಂಬಾನೇ ಮಾಡಬಾರ್ದು, ಈಕ್ವಲ್ ಆಗಿ. ಅದು ನಮ್ಗೆ ಯಾವಾಗ ನಾವು ತಾಯಿ ಆರೋಗ್ಯವಾಗಿದ್ರೆ ಮಗು ಆಟೋಮೆಟಿಕ್ ಆಗಿ ಆರೋಗ್ಯವಾಗಿ ಇರುತ್ತೆ. ಇವಾಗ ಇದು ಹುರಿದಿದೆ, ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಬಿಡೋಣ. ಗ್ಯಾಸ್ ಚಾಲು ಮಾಡಿ ಸ್ವಲ್ಪ ಹಾಲು ಹಾಕೊಳ್ಳೋಣ. ಕಡಿಮೆ ಮಾಡ್ಲಾ? ಸ್ವಲ್ಪ ಮಿಲ್ಕ್ ಮೇಡ್, ಹಾಕಿದ್ಮೇಲೆ ಸ್ವಲ್ಪ ಸಕ್ಕರೆ ಕಡಿಮೆ ಹಿಡ್ಸತ್ತೆ. ಕಡಿಮೆ ಸ್ವೀಟ್ ಸಕ್ಕರೆ ಬೇಕಂತಾನೆ ಇಲ್ಲ, ಆದ್ರೂ ಸ್ವಲ್ಪ ಬೇಕಾದ್ರೆ ಟೇಸ್ಟ್ ನೋಡ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕೊಳ್ಬೋದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಯೂಶಲ್ ಆಗಿ ನಮ್ ಕಡೆ ಎಲ್ಲ ಬಾಣಂತಿರ್ಗೆ ಅನ್ನದ ಜೊತೆ ಬರೀ ಮೆಣಸು ಮಾತ್ರ ಕೊಡ್ತಾರೆ. ಆ ತರ ಖಾರವಾದ ಫುಡ್, ರಸಂ ಅದಷ್ಟೇ ಕೊಡೋದು ನಮ್ ಕಡೆ. ಹೌದು, ಆಲ್ಮೋಸ್ಟ್ 3 months ಅದೇ ಫುಡ್ ಅಲ್ಲಿ ಇಟ್ಟಿರ್ತಾರೆ. ನೀವ್ ಹೇಳ್ತಿರೋದು ಇಟ್ ಇಸ್ ಕ್ವೈಟ್ ಅಲ್ಲ, ಬಹಳನೇ ಡಿಫ್ರೆಂಟ್ ಆಗಿದೆ, ಅಜಗಜಾಂತರ ಅನ್ನಿಸ್ತಾ ಇದೆ. ಅಲ್ಲ ಆಕ್ಚುಲಿ ಏನ್ ಗೊತ್ತಾ, ನಾವು ಬಾಣಂತಿ ಅಂತ ಬಿಟ್ಟು ಪನಿಷ್ಮೆಂಟ್ ತರ ಕೊಟ್ಬಿಟ್ಟು ಅವ್ರಿಗೆ ನೀವು ಇದನ್ನೇ ತಿನ್ನು ಅದನ್ನೇ ತಿನ್ನು ಅಂತ ಬಿಟ್ಟು ಅವ್ರಿಗೆ ನಾವು ಉಷ್ಣತೆ ಕೊಡ್ಬೇಕು, ಉಷ್ಣ ಇರೋ ಆಹಾರ ಕೊಡ್ಬೇಕು. ಅದು ಸ್ವಲ್ಪ ಸಮತೋಲನ ಆಗೋ ಹಾಗೆ ಸ್ವಲ್ಪ ತುಪ್ಪ ಆ ತರದ್ದು ಕೊಟ್ಟು ಅವ್ರಿಗೆ ಒಂಥರ ರುಚಿರಿಗೂ ಅನಿಸ್ಬೇಕಲ್ವಾ ಸ್ವಲ್ಪ. ಹಾಗೆ ನನಗಂತೂ ಹಾಗನ್ಸುತ್ತೆ. ಯಾಕಂದ್ರೆ ನಾವು ಬಾಣಂತಿಯರು ಹೀಗೆ ತಿನ್ಬೇಕು ಅಂತ, ರುಚಿ ಅನ್ನೋದಕ್ಕಿಂತ ಹೆಲ್ತ್ ಒಳ್ಳೇದು ನೋಡ್ಬೇಕಲ್ವಾ ನಾವು. ಹೌದು. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್. ಏಲಕ್ಕಿ ಯೂಶಲ್ ಆಗಿ ಗ್ಲಾಸ್ ಅಲ್ಲಿ ಹಾಕ್ತಿವಲ್ವಾ ಫ್ಲೇವರ್ಗೆ. ಇದೇನು ಗೊತ್ತಾ, ಪಾಯಸ ಆ ಥರದೆಲ್ಲ ಆದ್ರೆ ಲಿಕ್ವಿಡ್ ಆಗಿರುತ್ತೆ, ಅದು ಮೆಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಗಟ್ಟಿ ಬರುತ್ತಲ್ವಾ. ಹೌದಾ, ಗಟ್ಟಿ ಬರುತ್ತಾ? ಸ್ವಲ್ಪ ಗಟ್ಟಿ ಬರುತ್ತೆ. ನೀವು ಬೇಕಾದ್ರೆ ತೆಳುನು ಮಾಡ್ಕೊಳ್ಬೋದು, ಗಟ್ಟಿನೂ ಮಾಡ್ಕೊಳ್ಬೋದು. ನಾವು ಆಕ್ಚುಲಿ ಇವಾಗ ಆಹಾರದಲ್ಲಿ ನಾವು ಶುಂಠಿನ ಸ್ವಲ್ಪ ಜಾಸ್ತಿ ಬಳಸಬೇಕು. ಇವಾಗ ನಮಗೆ ಲೇಡೀಸ್ಗೆ ಓರಿಸ್ನಲ್ಲಿ ಕ್ಯಾನ್ಸರ್ ಆಗೋದು ಇವಾಗ ಸಾಧ್ಯತೆ ತುಂಬಾನೇ ಬರ್ತದೆ. ಎಲ್ಲಾನು ಹತ್ತರಲ್ಲಿ ಇಬ್ರಿಗಂತೂ ಖಂಡಿತವಾಗಿ 10ರಲ್ಲಿ ಇನ್ನೂ ಜಾಸ್ತಿನೇ, ಇಬ್ರಲ್ಲ 3-4 ಜನ ಆಗ್ಬಿಟ್ಟಿದ್ದಾರೆ ಇವಾಗ ಓವರೀಸ್ ಕ್ಯಾನ್ಸರ್, ಯೂಟ್ರಸ್ ಕ್ಯಾನ್ಸರ್. ಈ ಶುಂಠಿನ ನಾವು ದಿನನಿತ್ಯ ಆಹಾರದಲ್ಲಿ ಬಳಸಿದ್ರೆ ಅದು ಅವಾಯ್ಡ್ ಮಾಡುತ್ತೆ ಕ್ಯಾನ್ಸರ್, ಗಡ್ಡೆಗಳನ್ನ ಅದು ಕರಗಿಸೋಕೆ ಶಕ್ತಿ ಇದೆ ಅದನ್ನ. ಅದರಿಂದ ನಾವು ಶುಂಠಿನ ಅಕಸ್ಮಾತ್ ನಮ್ಗೆ ಶುಂಠಿ ಯಾವುದಕ್ಕೆ ಯೂಸ್ ಮಾಡಲ್ಲ, ನಮ್ಗೆ ಇಷ್ಟ ಆಗಲ್ಲ ಅಂತಂದ್ರೆ ಶುಂಠಿ ಜ್ಯೂಸ್ ಆದ್ರೂ ಮಾಡಿ ಒಂದು ಲೋಟದಷ್ಟು, ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಶುಂಠಿ ಜ್ಯೂಸ್ನ ಹೆಂಗಸರು, ಮಹಿಳೆಯರು ಒಂದು ಆಫ್ಟರ್ 40 ಆದಷ್ಟು ಈ ಥರದೆಲ್ಲ ಈ ಥರ ರಿಸ್ಕ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಅದು ಶುಂಠಿಯ ಕಷಾಯನ, ಶುಂಠಿಯ ಜ್ಯೂಸ್ನ ಮಾಡಿ ನಾವು ಕುಡಿಬೇಕು. ವಾರಕ್ಕೊಮ್ಮೆ ಕುಡಿದ್ರೆ? ವಾರಕ್ಕೆ ಆಯ್ತು, ವಾರಕ್ಕೊಂದ್ಸಲ ಕುಡಿ. ಕುದೀತಿದೆ ಅಲ್ಲ ಇದು? ಚಿಕ್ಕದ್ ಮಾಡಿ. ಇದನ್ನ ಹಾಕ್ತಾ ಹಾಕ್ತಾ ಸ್ಟಿರ್ ಮಾಡ್ತಾ ಇರ್ಬೇಕಾ? ಇದು ಫುಲ್ ಗಟ್ಟಿಯಾಗಿ ಬರುತ್ತಾ ಆಮೇಲೆ? ಹಲ್ವಾ ತರ? ಹಲ್ವಾಕ್ಕಿಂತ ಸ್ವಲ್ಪ ತೆಳು, ಸ್ವಲ್ಪ ಪಾಯಸಕ್ಕಿಂತ ಸ್ವಲ್ಪ ದಪ್ಪ ಬರುತ್ತೆ. ಓಕೆ. ಬೇಕಾದ್ರೆ ಇನ್ನು ಸ್ವಲ್ಪ ಹಾಲು ಹಾಕೊಳ್ಳೋಣ, ತುಪ್ಪನೂ ಹಾಕೊಳ್ಳೋಣ.
ನೀವೇನಾದ್ರು ಡಯಟ್ ಮಾಡ್ತೀರಾ? ನಾನು ತುಪ್ಪ ಹಾಕೋದು ನೋಡಿದ್ರೆ ಅನ್ಕೊಂಡು ಇವ್ರು ಗ್ಯಾರಂಟಿ ಡಯಟ್ ಮಾಡಲ್ಲ. ಮಾಡಲ್ಲ, ಖಂಡಿತ ಮಾಡಲ್ಲ. ನನಗೆ ತುಂಬ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಡಯಟ್ ಮಾಡಿದ್ರೆ ನನಗೆ ಅದು ನನಗೆ ಹೊಟ್ಟೆ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬಿಡುತ್ತೆ. ಹಸಿವಾಗ್ತಾ ಇದ್ರೆ ಬೇರೆ ಕೆಲಸ ಆಗಲ್ಲ ಅದು ನನಗೆ. ಅದಕ್ಕೋಸ್ಕರ ಚೆನ್ನಾಗಿ ತಿಂತೀನಿ, ಚೆನ್ನಾಗಿ ಕೆಲಸನೂ ಮಾಡ್ತೀನಿ. ಅದು ಯೂಶಲ್ ಆಗಿ ಮೈಂಡ್ ಸೆಟ್ ಅನ್ಸುತ್ತಲ್ವಾ ಜನರದು, ಏನಾದ್ರೂ ಒಂದ್ ಆಗಿದ್ರೆ ಅದಕ್ಕೆ ಆಗ್ತಾ ಇದೆ ಅಂತ ಅನ್ಕೊಳ್ಳೋದು. ಅವತ್ತು ಸುಸ್ತು ಆಗ್ತಾ ಇಲ್ಲ ಅಂದ್ರೆ ನೋಡಿ, ಶಿವರಾತ್ರಿಗೆಲ್ಲ ನಮ್ಗೆಲ್ಲ ಎಷ್ಟು ಸುಸ್ತೇನೋ ಅಂತ ಒಂದಿನ ಉಪವಾಸ ಮಾಡಿದ್ರೆ ಅದು ನಮ್ಗೆ ತುಂಬಾ ಸುಸ್ತು ಅನ್ಸ್ತಾ ಇರುತ್ತೆ. ಎಷ್ಟೋ ಸಾರಿ ಬಿಸಿ ಆಗಿರ್ತೀವಿ, ಊಟ ಮಾಡಿರಲ್ಲ, ಅದನ್ನ ಆಮೇಲೆ ರಿಯಲೈಸ್ ಆಗುತ್ತೆ ಓ ನಾವು ಊಟ ಮಾಡಿಲ್ಲ, ಹಸುವಾಗ್ತಿರಲ್ಲ, ಬಟ್ ನೆನ್ಪಿಸ್ಕೊಂಡು ಊಟ ಮಾಡ್ತೀವಿ, ಅವಾಗೆಲ್ಲ ಸುಸ್ತು ಅನ್ಸಲ್ಲ ನಮ್ಗೆ. ಹೌದು. ಇದು ಹಲ್ವಾ ತರನೇ ಕಾಣ್ತಾ ಇದೆ ನನ್ ಕಣ್ಣಿಗೆ. ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಮಾಡ್ಲಾ? ಬೇಡ, ಹಲ್ವಾ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ಮಿಲ್ಕ್ ಮೇಡ ಹಾಲು ಹಾಕ್ಬಿಟ್ರೆ ಇದನ್ನ ಬಾದಾಮಿ ನೆನ್ಸ್ಕೊಂಡಿರೋದು ಆಫ್ ಮಾಡ್ಲಾ ಇದನ್ನ? ಆಫ್ ಮಾಡ್ಬೇಕು. ಹಾ, ಘಮ ಘಮ ಅಂತ ಇದೆ ಆ ತುಪ್ಪ, ಡ್ರೈ ಫ್ರೂಟ್ಸ್. ಇದಾಗಿದೆ ಇವಾಗ. ಓಕೆ, ನಂಗೊಂದು ಸರ್ವಿಂಗ್ ಬೌಲ್ ಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಆಡ್ ಮಾಡಿದ್ರೆ ಏನೋ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ? ದ್ರಾಕ್ಷಿ, ಗೋಡಂಬಿ ಆ ಥರ ಎಲ್ಲ ಹಾಕೊಳ್ಬೋದು. ನಾನು ಬಾದಾಮ್ ಹಾಕಿದ್ದೀನಿ. ಇದ್ರ ಮೇಲೆ ಇನ್ನು ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ಪೂನ್ ಬೇಕು. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬೇಕಾ? ನೀವು ದಿನ ನನ್ನ ಕಾರ್ಯಕ್ರಮಕ್ಕೆ ಬಂದ್ಬಿಟ್ರೆ ನಾನು ಹಿಂಗಾಗಿ ಹೋಗ್ತೀನಿ. ಇಲ್ಲ, ತುಪ್ಪ ತುಂಬಾ ಒಳ್ಳೇದು ಗೊತ್ತಾ ಆರೋಗ್ಯಕ್ಕೆ. ನಾವು ಆ್ಯಕ್ಚುಲಿ ಆಯುರ್ವೇದ ಪ್ರಕಾರ ನಮ್ಮಲ್ಲಿ ತುಪ್ಪ ನಾವು ತಿಂದರೆ ನಮಗೆ ಬುದ್ಧಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ನಮಗೆ ಅಲೋಪತಿಕ್ ಡಾಕ್ಟರ್ ಏನು ಹೇಳಿದ್ರು, ತುಪ್ಪ ತಿಂದರೆ ನಾವು ಫ್ಯಾಟ್ ಆಗ್ತೀವಿ ಅಂತ ಹೇಳ್ತಾರೆ. ನಾವು ಕನ್ನಡಿಗರು ನಾವು ಆಯುರ್ವೇದಿಕ್ಕನ್ನೇ ನಾವು ಫಾಲೋ ಮಾಡಬೇಕು, ಬುದ್ಧಿ ಜಾಸ್ತಿ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ತುಪ್ಪ ಮತ್ತು ಎಕ್ಸಸೈಸ್ ಮಾಡಿಬಿಟ್ಟು ಆ ತುಪ್ಪನ ನಾವು ಬರ್ನ್ ಮಾಡಿಸ್ಬೇಕಷ್ಟೇ ವಿನಃ ತುಪ್ಪ ತಿನ್ನೋದನ್ನ ಅವಾಯ್ಡ್ ಖಂಡಿತ ಮಾಡಬಾರ್ದು. ನಮ್ಗೆ ಈಗಲೇ ಬುದ್ಧಿ ಜಾಸ್ತಿ, ಸ್ವಲ್ಪ ಇನ್ನ ಎಕ್ಸೆಸ್ ಆಗ್ಬಿಡುತ್ತೆ ಕನ್ನಡಿಗರಿಗೆ ತುಪ್ಪ ಜಾಸ್ತಿ ತಿಂದ್ರೆ. ಆಮೇಲೆ ಓಕೆ, ಫೈನಲಿ ರೆಡಿ ಆಗಿದೆ ರೆಸಿಪಿ. ರಸ್ಕ್ ಡಿಲೈಟ್ ರೆಡಿ ಆಗಿದೆ. ನಿಮಗೆ ತಿಂದಾದ್ಮೇಲೆ ಇದು ಯಾವುದರಿಂದ ಮಾಡಿರ್ಬೋದು ಅಂತ ಅನ್ಸಿದ್ರೆ ಗೊತ್ತಾದ್ರೆ ಅದನ್ನ ವೀಕ್ಷಕರಿಗೆ ಹೇಳ್ಬಿಡಿ. ರಸ್ ಡಿಲೈಟ್ ರೆಡಿ ಆಗಿದೆ. ಇದು ತಿಂದ ಮೇಲೆ ಯಾವ ತರ ರುಚಿ ಇದೆ ಹೇಳಿ ಅಂತ ಇವ್ರು ಹೇಳಿದ್ರು. ಸೊ ನಾನು ತಿನ್ಬಿಟ್ಟು ಹೇಳ್ತೀನಿ. ಅದಕ್ಕೆ ಮುಂಚೆ ಏನ್ ಮಾಡ್ಬೇಕು, ನೀವು ರೀಕ್ಯಾಪ್ ನೋಡ್ಬೇಕು. ರಸ್ ಡಿಲೈಟ್ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ತುಪ್ಪ, ರಸ್ಕ್ ಪುಡಿ ಹಾಕಿ ಹುರಿಯಿರಿ. ನಂತರ ಬಾಣಲಿಗೆ ಹಾಲು, ಮಿಲ್ಕ್ ಮೇಡ್, ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ. ಹಾಲು ಕುದಿ ಬಂದ ನಂತರ ಹುರಿದ ರಸ್ಕ್ ಪುಡಿ ಹಾಕಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿ. ಈಗ ಬಾದಾಮಿ ಚೂರು ಹಾಕಿ ಕೊನೆಗೆ ಸ್ವಲ್ಪ ತುಪ್ಪ ಹಾಗೂ ಡ್ರೈ ಫ್ರೂಟ್ಸ್ ಹಾಕಿ ಸರ್ವ್ ಮಾಡಿದರೆ ರಸ್ ಡಿಲೈಟ್ ರೆಡಿ ಟು ಸರ್ವ್. ರೀಕ್ಯಾಪ್ ನೋಡಿದ್ರಲ್ಲ, ಈಗ ನಾನೇನ್ ಮಾಡ್ಬೇಕು, ಟೇಸ್ಟ್ ಮಾಡ್ಬೇಕು. ಟೇಸ್ಟ್ ಮಾಡ್ಲಾ? ಖಂಡಿತ. ಚೆನ್ನಾಗಿದೆ. ನೀವ್ ಹೇಳ್ದಂಗೆ ಇದು ಯಾವ ತರ ಅಂತ ನಂಗೆ ಯಾವ ತರನೂ ಅನ್ಸ್ತಾ ಇಲ್ಲ. ರಸ್ಕ್ ಅನ್ಸ್ತಿದ್ಯಾ ನಿಮ್ಗೆ? ರಸ್ಕ್ ಅಂತ ಖಂಡಿತವಾಗ್ಲೂ ಅನ್ಸ್ತಾ ಇಲ್ಲ, ಬಟ್ ಇದು ಏನಂತ ಗೊತ್ತಾಗ್ತಾ ಇಲ್ಲ ನಂಗೆ. ಯಾವ್ದಕ್ಕೆ ಹೋಲಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ತಿನ್ನೋದಕ್ಕೆ ಸೂಪರ್ ಆಗಿದೆ. ಅಂಡ್ ಒಳ್ಳೆ ಸ್ವೀಟ್ ಅಂತ ಹೇಳ್ಬೋದು. ನಾವು ಊಟದ ಜೊತೆಗೆ ಒಂದು ಚಿಕ್ಕ ಕಪ್ಪಲ್ ತಗೊಂಡೆ ಸೂಪರ್ ಆಗಿದೆ. ಚೆನ್ನಾಗಿ ಮಾಡಿ. ಕಣ್ಣಿಗೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಫ್ರಿಡ್ಜಲ್ಲಿ ಇಡ್ಬೇಕಾ? ಫ್ರಿಡ್ಜಲ್ಲಿ ಇಟ್ಟು ತಿಂದ್ರೆ ರೂಮ್ ಟೆಂಪರೇಚರ್ ಬಂದರೂ ಸಾಕು. ತಣ್ಣಗಿದ್ರೆ ಇನ್ನ ಚೆನ್ನಾಗಿರುತ್ತಾ? ಓಕೆ, ನೀವು ಹೇಳ್ದಂಗೆ ನಿಜವಾಗ್ಲೂ ಇದು ರಸ್ಕ್ ಅಂತ ಅನ್ನಿಸ್ತಿಲ್ಲ, ಸಖತ್ತಾಗಿದೆ. ಓಕೆ, ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾನು ಇವತ್ತು ಡಯಟ್ ದಹಿ ವಡ ಅಂತ ಹೇಳ್ಬಿಟ್ಟು. ಡಯಟ್ ದಹಿ ವಡ ಎಲ್ರಿಗೂ ನನಗಲ್ಲ, ಅದು ನನಗೆ ಬೇಕಾಗಿರೋದು, ನಿಮ್ಗಲ್ಲ. ಓಹ್, ನಿಮಗೆ ಬೇಕಾಗಿರೋದು. ನಾನು ಇನ್ಮೇಲೆ ಡಯಟ್ ಮಾಡ್ತೀನಿ, ಹೇಳ್ಕೊಡಿ. ಓಕೆನಾ? ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ. ಅಷ್ಟೇ ಶಾರ್ಟ್ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಡಯಟ್ ದಹಿ ವಡ ಮಾಡೋದು ಹೇಗೆ ಅಂತ ಪ್ರತಿಭಾ ಅವ್ರು ಹೇಳ್ಕೊಡ್ತಾರೆ. ಅಷ್ಟೊಂದು ನಾನು ಶಾರ್ಟ್ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ದಹಿ ವಡೆ ಹೇಗೆ ಮಾಡೋದು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಪ್ಲಸ್ ದಹಿ ವಡೆ ಎಷ್ಟೊಂದು ಜನಕ್ಕೆ ಫೇವ್ರೆಟ್ ಆಗಿ ಕೂಡ ಇರುತ್ತೆ. ಡಯಟ್ ಕಾನ್ಶಿಯಸ್ ಇರೋರು ದಹಿ ವಡೆನ ಅವಾಯ್ಡ್ ಮಾಡ್ತಿರ್ತಾರೆ. ಅಂಥವ್ರಿಗೋಸ್ಕರ ಇವರು ಸ್ಪೆಷಲ್ ಆಗಿ ಇವಾಗ ಡಯಟ್ ದಹಿ ವಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ, ಶುರು ಮಾಡುವ. ರೆಡಿ ಆಯ್ತಲ್ವಾ? ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಹೇಳಿ. ಹೇಳ್ತೀನಿ. ಮೊಸರು, ಕಾಯಿ ತುರಿ, ಕರಿಬೇವು, ಉಪ್ಪು, ಶುಂಠಿ, ಉದ್ದಿನ ಹಿಟ್ಟು, ಹಸಿಮೆಣಸಿನ್ಕಾಯಿ, ಸಕ್ಕರೆ, ಬೂಂದಿ ಕಾಳು, ಸಾಸಿವೆ, ಕೊತ್ತಂಬರಿ ಸೊಪ್ಪು. ಓಕೆ,
ಸಾಕಾ? ಸಾಕು. ಈಗ ಡಯಟ್ಗೆ ಏನು ಯೂಸ್ ಮಾಡ್ತಾ ಇದ್ದೀರಾ ಅಲ್ಲಿ? ಇವಾಗ ಡಯಟ್ ಅಂತಂದ್ರೆ ಇವಾಗ ದಹಿ ವಡ ಅಂತಂದ್ರೆ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡಿ ತೆಗೆದ್ಬಿಡ್ತೀವಿ ನಾವು. ಹೌದು. ಇವಾಗ ವಿತೌಟ್ ಆಯಿಲ್ ಸ್ವಲ್ಪ ಬೇಕು ಆಯಿಲ್ ನನಗೆ ಇವಾಗ. ಚೂರು. ಸ್ವಲ್ಪನೇ ಉಪಯೋಗಿಸ್ಬಿಟ್ಟು ಒಂದು ವಡ ಮಾಡಿ ಅದ ನಂತರ ನಾನು ದಹಿ ಒಳಗೆ ಹಾಕಿ ಡಯಟ್ ದಹಿ ವಡ. ಆ ತರ ಎಣ್ಣೆಯಲ್ಲಿ ಕರಿದೇ ಇರೋ ಅಂತ ದಹಿ ವಡ ಇದು. ಹೌದು. ಶುರು ಮಾಡೋಣ ಹಾಗಾದ್ರೆ. ಮೊದಲನೇದಾಗಿ ಏನ್ ಬೇಕು ನಿಮ್ಗೆ? ಮೊದಲಾಗಿ ನನಗೆ ಫಸ್ಟ್ ಪಡ್ಡು ಕಾವಲಿ ಬೇಕು. ಅಷ್ಟರೊಳಗೆ ಹಚ್ಚಿಲ್ಲ, ಇದು ಕಾಯಿಲೆ ಅಲ್ವಾ? ಕಾಯಿಲೆ. ಕಾಯಿ ಬೇಕಿದು. ಇವಾಗ ಇದು ಉದ್ದಿನ ಹಿಟ್ಟು. ಉದ್ದಿನ ಹಿಟ್ಟು ಅಂದ್ರೆ 1 ಲೋಟ ಉದ್ದಿನ ಹಿಟ್ಟಿಗೆ 2 ಲೋಟ ಅಕ್ಕಿ ಅದನ್ನ ಹಾಕಿ ರುಬ್ಬಿರೋದು. ಇದು ಈ ತರ ಆಗಿದೆ. ಇವಾಗ ಇದಕ್ಕೆ ನಾನು ಈ ದೋಸೆ ಹಿಟ್ಟು ಮಿಕ್ಕಿದ್ರೂ ಆಗತ್ತೆ ಮನೇಲಿ, ಇಡ್ಲಿ ಹಿಟ್ಟು ಮಿಕ್ಕಿದ್ರೂ ಆಗಿರುತ್ತೆ. ಇವಾಗ ಇದು ಪಡ್ಡು ಹಿಟ್ಟು ಅಂತ ಅದು ಆಗುತ್ತೆ ಇವಾಗ ಮನೇಲಿ. ಇವಾಗ ಸ್ವಲ್ಪ ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ತುರಿ, ಜಾಸ್ತಿ ಬೇಡ, ಕಾಯಿ ಚೂರು ಕಟ್ ಮಾಡ್ಕೊಂಡಿರೋ ಕಾಯಲ್ಲ ಇದು? ಹೌದು. ಅದು ಕಾಯಿ ಬಾಯಿಗೆ ಸಿಗ್ತಾರೆ, ಚೆನ್ನಾಗಿರುತ್ತೆ. ಪಡ್ಡುಲೆಲ್ಲ ಯೂಶಲ್ ಆಗಿ ಸಿಗುತ್ತಲ್ಲ. ಹೌದು, ಹಾಗೇನೆ. ಕರಿಬೇವು ಸಣ್ಣ ತುಂಡಾಗಿ ಇದು ಚೆನ್ನಾಗಿ ಹೀಗೆ ಕಲ್ಸ್ಕೊಳ್ಳೋಣ. ಇದಕ್ಕೆ ಏನೇನ್ ಮಿಕ್ಸ್ ಮಾಡಿದೀನಿ ಅಂದ್ರೆ ನೀವು ಅವಾಗ್ಲೇ? ಇವಾಗ ಉದ್ದಿನ ಬೇಳೆ 1 ಲೋಟಕ್ಕೆ 2 ಲೋಟ ಅಕ್ಕಿ. ಓಕೆ, 1 ಲೋಟ ಉದ್ದಿನ ಬೇಳೆಗೆ 2 ಲೋಟ ಅಕ್ಕಿ ಹಾಕಿ ರುಬ್ಬಿಟ್ಟು ಒಂದು 8 ಅವರ್ಸ್ ಆಗಿದೆ ಇದು ರುಬ್ಬಿ. ಇದು ಉಬ್ಬಿ ಬಂದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಅದು ತವಾಗೆ ಅಂಟ್ಕೋಬಾರ್ದು ಅಂತ ಹಾಕೋದಲ್ಲ ಎಣ್ಣೆ? ಸ್ವಲ್ಪ ಮಾಮೂಲಿ ದೋಸೆ ಮಾಡುವಾಗೆಲ್ಲ ಯೂಸ್ ಮಾಡ್ತೀವಲ್ಲ ಅಷ್ಟೇ. ನಿಮಗೆ ಪಡ್ಡು ಇಷ್ಟ ಆಗುತ್ತಾ? ನಂಗೆ ಯೂಶಲ್ ಆಗಿ ದೋಸೆ ಇಡ್ಲಿಗಿನ ಪಡ್ಡು ಬಹಳ ಇಷ್ಟ. ನಂಗೆ ಚೆನ್ನಾಗಿರುತ್ತಲ್ಲ ಇದಕ್ಕೆ ನಾನು ಸ್ವೀಟ್ ಪಡ್ಡು, ಪಡ್ಡು ಅಷ್ಟು ಇಷ್ಟ ಆಗಲ್ಲ ನಂಗೆ. ಖಾರ ಪಡ್ಡು ಸಖತ್ತಾಗಿರುತ್ತೆ. ಹೌದು. ಇದರಲ್ಲೇ ಬೇಕಾದ್ರೆ ಡಿಫ್ರೆಂಟ್ ಫ್ಲೇವರ್, ಸಬ್ಬಸ್ಗೆ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಆ ಥರ ಮಾಡ್ಕೊಳ್ಬೋದು. ಈ ಸೊಪ್ಪೆಲ್ಲ ಅಂದ್ರೆ ಮಾಮೂಲಿ ಇದಕ್ಕೆ ಹೆಚ್ಚು ಹಾಕೋದಷ್ಟೇನಾ? ಡಿಫ್ರೆನ್ಸ್ ಏನಿಲ್ಲ. ಇದಕ್ಕೆ ಸಬ್ಬಸ್ಗೆ ಸೊಪ್ಪು ಹಾಕಿದ್ರೆ ಒಂಥರ ಅದರದೇ ಪರಿಮಳ ಚೆನ್ನಾಗಿ ಬರುತ್ತೆ. ಓಕೆ, ನಮ್ಗೆ ಏನ್ ಇಷ್ಟನೋ ಅದನ್ನ ಹೆಚ್ಚಿಬಿಟ್ಟು ಹಾಕೊಳ್ಳೋದು. ಈರುಳ್ಳಿ ಮಾಮೂಲಿ ಯೂಶಲ್ ಆಗಿ ನಮ್ಮನೆಲ್ಲ ಈರುಳ್ಳಿ ಹಾಕ್ಬಿಟ್ಟು ಮಾಡ್ತಾರೆ. ಹೌದು. ಆತರ ಕಾಯಿ ತುರಿನೂ ಜಾಸ್ತಿನೇ ಹಾಕೊಳ್ಬೋದು. ಇವಾಗ ನಾನು ಡಯಟ್ ಅಂತ ಒಂದು ವರ್ಡ್ ಹಾಕಿದ್ಮೇಲೆ ಸ್ವಲ್ಪ ಕಾಯಿನ ಸ್ವಲ್ಪ ಕಡಿಮೆ ಯೂಸ್ ಮಾಡಿದೆ ಇವಾಗ. ಅಷ್ಟರಲ್ಲಿ ಈ ಮೊಸರಿಗೆ ಸ್ವಲ್ಪ ಕ್ಯಾರೆಟ್ ತುರಿ, ಈ ದಹಿ ವಡಲೆಲ್ಲ ಇರುತ್ತಲ್ಲ ಕ್ಯಾರೆಟ್ ತುರಿ ಹಾಗೆ, ನಂತರ ಸಕ್ಕರೆ, ಶುಂಠಿ ಒಂದು ಸ್ವಲ್ಪ ಹಾಕೋಣ. ಅದ್ ಸಕ್ಕರೆ ಹಾಕೋದು ಏನಾದ್ರೂ ಇದು ಹುಳಿ ಇದ್ರೆ ಅಂತನಾ? ಇಲ್ಲ, ಹುಳಿ ಇದ್ರೂ ಅದು ಹೊಡ್ಕೊಂಡು ಹೋಗುತ್ತೆ. ಆದರೆ ಮೊಸರು ಸ್ವೀಟ್ ತಿಂದರೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಉಪ್ಪು, ನಂತರ ಒಗ್ಗರಣೆ ಹಾಕ್ತೀನಿ. 1 ಸ್ಪೂನ್ ಬೇಕು ನನಗೆ. ಇದಾಗೋದೊಳಗೆ ಒಂದು ಒಗ್ಗರಣೆ ಇಟ್ಬಿಡೋಣ. ಓಕೆ. ಇವಾಗ ಈಗ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಇದು ಒಗ್ಗರಣೆ ಹಾಕಿರ್ತಾರಲ್ಲ ಯೂಶಲ್ ಆಗಿ? ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ, ನೋಡೋಕೆ ಕಲರ್ಫುಲ್ ಆಗಿರುತ್ತೆ. ನೀವು ಇಷ್ಟೊಂದೆಲ್ಲ ಅಡುಗೆ ಬರುತ್ತಲ್ಲ ನಿಮಗೆ? ದಿನ ಮಾಡ್ತೀರಾ ಅಂದ್ರೆ ವೆರೈಟಿ ಈವ್ನಿಂಗ್ ಸ್ನಾಕ್ಸ್ಗೆ ಅಂತ? ಖಂಡಿತ, ನಮ್ಮಲ್ಲಿ ದಿನ ಹೊಸ ಥರದ್ದು ಮಾಡೋದು. ಅದು ನನ್ನ ಮಗನ್ ಇನ್ನೂ ಜೀವರಾಗ್ಬಿಟ್ಟಿದೆ. ನಾನು ಹಳೇದ್ ಮಾಡಿದ್ರೆ ಹೊಸ್ತಿ ಯಾಕೆ ಮಾಡಿಲ್ಲ ಅಂತ ಹೇಳ್ತಾನೆ. ಆ ಥರ ಒಂಥರ ರುಚಿಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಮಾಮೂಲಿ ಅಡುಗೆ ಸಾಕಾಗಲ್ಲ ಅವ್ರಿಗೆ ಇವಾಗ. ಯೂಶಲ್ ಆಗಿ ಈ ಪಡ್ಡುಗಿಂತ ಈರುಳ್ಳಿ ದೋಸೆ ಎಲ್ಲ ಮಾಡ್ತಾರಲ್ವಾ, ಅದ್ರಲ್ಲಿ ಏನಾದ್ರು ಈ ತರ ಮಾಡ್ಬೋದಾ? ಅಂದ್ರೆ ಈ ಮೆಂತ್ಯ ಎಲ್ಲ ಹೇಳಿದ್ರಲ್ವಾ ನೀವು, ಅದು ದೋಸೆ ಹಿಟ್ಟಿಗೆ ಮಾಮೂಲಿ ಕಲಸಿ ನಾವು ದೋಸೆ ಕೂಡ ಮಾಡ್ಬೋದಾ ಅದ್ರಲ್ಲಿ? ಹೌದು, ಮಾಡ್ಬೋದು. ಏನ್ ಡಿಫ್ರೆನ್ಸ್ ಬರಲ್ಲ? ಇಲ್ಲ, ಅದ್ರ ನಮ್ಗೆ ಏನು ನಾವು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಈರುಳ್ಳಿ ದೋಸೆ ಥರ ಆಗುತ್ತೆ. ಮೆಂತ್ಯ ಆಗುತ್ತೆ ಮೆಂತ್ಯ ದೋಸೆ ಹಾಗಾಗತ್ತೆ. ಕರಿಬೇವು ಆಫ್ ಮಾಡಿಬಿಡೋಣ.
ಇವಾಗ ಇದೆ ಆಗಿದೆ. ಇನ್ನು ನಂಗೊಂದು ಸ್ಪೂನ್ ಬೇಕು. ಈ ಪಡ್ಡು ಆಗಿದೆ ಇವಾಗ. ಇನ್ನು ರೋಸ್ಟ್ ಮಾಡೋಣ ಉಲ್ಟ ಹಾಕಿ. ನಾವು ದಿನನಿತ್ಯ ಆಹಾರದಲ್ಲಿ ಅಲೋವೆರಾ ಸಹಿತ ಒಂದು ಆಹಾರವಾಗಿ ತಗೊಳ್ಬೇಕು, ಆಹಾರ ಕ್ರಮದಲ್ಲಿ ರೂಢಿಸ್ಕೊಳ್ಬೇಕು. ಯಾಕಂತಂದ್ರೆ ಅದರಲ್ಲಿ ಹೆಚ್ಚಿನ ಅಂಶ, ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ ಅದರಲ್ಲಿ. ನಂತರ ವಿಟಮಿನ್ ಸಿ ಇದೆ. ನಾವು ಇವಾಗ ಎಲ್ಲನೂ ಆ ಥರದ್ದು ನಾವು ಯಾವುದು ನೋಡ್ತಾ ಇಲ್ಲ, ಬರೀ ರುಚಿನೇ ನೋಡ್ತಾ ಇರ್ತೀವಿ ನಾವು. ಅದರಲ್ಲಿ ಏನೇನಿದೆ ಅಂತ ನಾವು ನೋಡೋದೇ ಇಲ್ಲ, ಯಾವ್ದು ರುಚಿ ಇದೆ, ಯಾವ್ದು ಫಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಅಲೋವೆರಾ ನಮ್ಗೆ ತುಂಬಾನೇ ಒಳ್ಳೆಯದು. ಅಲೋವೆರಾ ಮತ್ತು ಗ್ರೀನ್ ಗ್ರಾಸ್ ಅಂತ ಗೋಧಿ ಹುಲ್ಲು ಬರ್ತದೆ, ಗೋಧಿ ಹುಲ್ಲು ಸಹಿತ ನಾವು ತಿಂಗಳಲ್ಲಿ 1 ಔನ್ಸ್ ಅಂತ ಹೇಳ್ಬಿಟ್ಟು ಅದಷ್ಟು ಕುಡಿದ್ರೆ ನಮಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಗೋಧಿ ಹುಲ್ಲನ್ನು ಸಹಿತ ನಾವು ಮನೆಯಲ್ಲೇ ಬೆಳೆಸ್ಕೊಳ್ಬೋದು. ಒಂದು 7 ಪಾಟ್ ಇಟ್ಕೊಳ್ಬೇಕು ಮಣ್ಣಲ್ಲಿ. 7 ಪಾಟ್ ಇಡಬೇಕು. ಅದರಲ್ಲಿ ದಿನ ಒಂದೊಂದು ಮುಷ್ಟಿ ಗೋಧಿನ ಅದ್ರೊಳಗೆ ಹಾಕ್ಬೇಕು. ಒಂದು ಪಾಟಲ್ಲಿ ಇವತ್ತು ಹಾಕಿದ್ರೆ ನಾಳೆ ಇನ್ನೊಂದು ಪಾಟಲ್ಲಿ 7 ಡೇಸ್ ಆದ್ಮೇಲೆ 7 ಫಸ್ಲು ಅಂತ ಹೇಳ್ತಾರಲ್ಲ, ಅದು ಒಂದು ದಿವಸ ಸಂಡೇ ಹಾಕಿದ್ರೆ ನೆಕ್ಸ್ಟ್ ಸಂಡೇ ಈ ಫಸ್ಟ್ ಪಾಟಲ್ಲಿ ಬಂದಿರುತ್ತೆ. ಅಂದ್ರೆ ಒಂದೇ ವಾರದ ಹುಲ್ಲು ತಿನ್ಬೇಕು ನಾವು. ಅಂದ್ರೆ ಆ ಹುಲ್ಲನ್ನ ಉಪಯೋಗಿಸ್ಬೇಕು. ತುಂಬಾ ಬಲ್ತಿರೋದು ನಾವು ತಗೊಳ್ಬಾರ್ದು, ಎಳೆದನ್ನು ತಗೊಳ್ಬಾರ್ದು. ಅದಕ್ಕೆ 7 ಡೇಸ್ ಮಾತ್ರ ಆಗಿರ್ಬೇಕು. ಹಾಗೆ ಮಾಡಿ ಅದನ್ನ ಅಲೋವೆರಾ ಮತ್ತೆ ವೀಟ್ ಗ್ರಾಸ್ ಅದನ್ನ ನಾವು ಜ್ಯೂಸ್ ಮಾಡಿ ಕುಡಿದ್ರೆ ನಮಗೆ ಡಯಾಬಿಟಿಸ್ ಸ್ವಲ್ಪ ದೂರ ತಳ್ಳಬಹುದು ನಾವು. ಹಾಗೆ ದಟ್ಸ್ ಅ ವೆರಿ ಯೂಸ್ಫುಲ್ ಟಿಪ್, ಮನೇಲಿ ಮಾಡೋವಂಥದ್ದು. ಹೌದು, ಇದನ್ನ ನಾವು ಅಲೋವೆರಾ ಸಹಿತ ಮನೆಯಲ್ಲೇ ಬೆಳೆಸ್ಬೋದು. ಯೂಶಲ್ ಆಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇವಾಗ ಅದು. ಹೌದು, ಇದಾಯ್ತು ಅನ್ಸುತ್ತಲ್ಲ, ಆಫ್ ಮಾಡ್ಲಾ? ಇದಾಗಿದೆ, ಆಫ್ ಮಾಡ್ಬೋದು. ಇವಾಗ ನಂತರ ನಂಗೊಂದು ಬೌಲ್ ಬೇಕು, ಸರ್ವಿಂಗ್ ಬೌಲ್. ಇದಿವಾಗ ರೆಡಿ ಆಗಿರೋ ಮೊಸರು. ಇದಕ್ಕೆ ಮೊಸರಿಗೆ ಕ್ಯಾರೆಟ್ ತುರಿ, ಶುಂಠಿ, ಒಗ್ಗರಣೆ ಹಾಕಿದ್ದೀನಿ. ಬೇಕಾದ್ರೆ ಇದು ಡಯಟ್ ಅಲ್ದೇ ಇರೋರು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸಹಿತ ಹಾಕ್ಕೊಳ್ಬೋದು. ಓಕೆ, ಇವಾಗ ಇದು ರೆಡಿ ಆಗಿದೆ. ಇದನ್ನ ಇಲ್ಲಿ ಹಾಕ್ಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾಟ್ ಟು ಫರ್ಗೆಟ್ ಖಾರ ಬುಂದಿ. ಅದಿಲ್ಲಾಂದ್ರೆ ತಿನ್ನಕ್ಕಾಗಲ್ಲ. ಒಂದು ಕಾಯಿ ಚೂರು ಇಷ್ಟ ಆಗ್ಬೋದಲ್ವಾ? ಕಾಯಿ ಚೂರು ಖಂಡಿತ. ವಿನುತಾ, ಡಯಟ್ ದಹಿ ವಡ ರೆಡಿ ಆಗಿದೆ. ಇದು ಹೇಗಿದೆ ಅಂತ ಹೇಳ್ಬಿಡಿ ವೀಕ್ಷಕರಿಗೆ. ಡಯಟ್ ದಹಿ ವಡ ರೆಡಿ ಆಗಿದೆ. ಯಾರ್ಯಾರಿಗೆ ಡಯಟ್ ಕಾನ್ಶಿಯಸ್ ಇದೆಯೋ ಅವ್ರು ಈ ಡಯಟ್ ದಹಿ ವಡಾನ ಮಾಡ್ಕೊಂಡು ತಿನ್ಬೋದು. ಡಯಟ್ ದಹಿ ವಡ ಮಾಡುವ ವಿಧಾನ: ಪಡ್ಡು ಹಿಟ್ಟಿಗೆ ಚಿಲ್ಲಿ, ಶುಂಠಿ, ಕಾಯಿ ಚೂರು, ಕರಿಬೇವು ಹಾಕಿ ಕಲಸಿ. ಈಗ ಕಾದ ಪಡ್ಡು ತವಾಗೆ ದೋಸೆ ಹಿಟ್ಟು ಹಾಕಿ ಬೇಯಿಸಿ. ನಂತರ ಮೊಸರಿಗೆ ಕ್ಯಾರೆಟ್ ತುರಿ, ಸಕ್ಕರೆ, ಶುಂಠಿ, ಉಪ್ಪು, ಸಾಸಿವೆ ಒಗ್ಗರಣೆ ಹಾಕಿ ಬೆರೆಸಿ. ಕೊನೆಗೆ ಸರ್ವಿಂಗ್ ಬೌಲ್ಗೆ ಪಡ್ಡು, ಮೊಸರು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿ ಸರ್ವ್ ಮಾಡಿದರೆ ಡಯಟ್ ದಹಿ ವಡ ಸವಿಯಲು ಸಿದ್ಧ. ರೀಕ್ಯಾಪ್ ನೋಡೋದಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಇವಾಗ ಟೇಸ್ಟ್ ಮಾಡ್ಲಾ? ಇದು ಮಾಮೂಲಿ ದಹಿ ವಡ ತರನೇ ಇದೆ, ಬಟ್ ಉದ್ದಿನೊಡೆ ಬದಲು ಪಡ್ಡು ಹಾಕಿದೀವಿ ಅಂತ ಗೊತ್ತಾಗಲ್ಲ. ಇದು ಚೆನ್ನಾಗಿ ನೆಂದಿರುತ್ತಲ್ವಾ, ಮೊಸಳಿ ಚೆನ್ನಾಗಿದೆ. ಆ್ಯಂಡ್ ನೀವು ಸಕ್ಕರೆ ಹಾಕಿರೋದ್ರಿಂದ ಇದು ಸ್ವಲ್ಪ ಸ್ವೀಟಿಶ್ ಅನ್ನಿಸ್ತಾ ಇದೆ. ಯಾರ್ಯಾರಿಗೆ ಸ್ವೀಟ್ ಇಷ್ಟ ಆಗಲ್ವೋ ಅವ್ರು ಬೇಕಾದ್ರೆ ಸಕ್ಕರೆನ ಹಾಕ್ಕೊಳ್ತಾರೆ, ಇದನ್ನ ತಿನ್ಬೋದು. ಫೈನಲ್ ಆಗಿ ಹೇಳಬೇಕು ಅಂದರೆ ಸಖತ್ತಾಗಿದೆ. ಥ್ಯಾಂಕ್ ಯು ಪ್ರತಿಭಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಂಚಿಕೆಯಲ್ಲೂ ಬಂದು 2 ಒಳ್ಳೆ ರೆಸಿಪೀಸ್ ಹೇಳ್ಕೊಟ್ರಿ, ಪ್ಲಸ್ ಡಯಟ್ ದಹಿ ವಡ ಬೇರೆ ಹೇಳ್ಕೊಟ್ರಿ. ಬಹಳ ಸಂತೋಷ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಮಾ ಹಾಗೆ ಪ್ರತಿಭಾ ಯಾವ ಒಳ್ಳೆ ರೆಸಿಪೀಸ್ ಹೇಳ್ಕೊಟ್ರು ಅಂತ ಇವತ್ತೇ ನೀವು ಕೂಡ ಟ್ರೈ ಮಾಡಿ. ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಅಡುಗೆಯನ್ನ ಹೇಳ್ಕೊಡ್ಬೇಕು ಅಂತಾದ್ರೆ ಏನ್ ಮಾಡಬೇಕು? ನಿಮ್ಮ ಫೋಟೋ ಹಾಗೆ ನೀವು ಮಾಡುವಂತ ರೆಸಿಪಿಯನ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸ್ಬೇಕು. ನಮ್ಮ ವಿಳಾಸ ನೋಟ್ ಮಾಡ್ಕೊಂಡ್ರಿ ಅಲ್ವಾ? ತಡ ಮಾಡಬೇಡಿ, ಇವತ್ತೇ ಬರ್ದು ಕಳಿಸಿ. ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ.